ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನದರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಚಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾತ ಪ್ರಚೋದಯಾತ್. ದೈವ ಮಿಗಿಲೋ ಪುರುಷ ಪ್ರಯತ್ನ ಮಿಗಿಲೋ ಅಂತನ್ನುವ ಒಂದು ವಾದವನ್ನು ವೇದಾಂತದ ಹಿನ್ನೆಲೆಯಲ್ಲಿ ವಿಮರ್ಶೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಪುರುಷ ಪ್ರಯತ್ನ ಎಷ್ಟೇ ಪ್ರಬಲವಾಗಿದ್ರೂ ದೈವದ ನಿಗ್ರಹ ಮತ್ತು ಅನುಗ್ರಹ ಹೇಗಿರುತ್ತೆ ಅನ್ನೋದನ್ನು ನಿರೂಪಣೆ ಮಾಡ್ತಾ ವಸುರು ಯಜ್ಞ ಶತೈರಿಷ್ಟ್ವಾ ದ್ವಿತೀಯ ಇವ ವಾಸವಃ ಮಿಥ್ಯಾಭಿಧಾನೇನೈಕೇನ ರಸಾತಲತಳಂಗತಃ. ವಸು ಏನು ಮಾಡಿದ? ಯಜ್ಞಶತೈ ಇಷ್ಟ್ವಾ, 100 ಯಜ್ಞಗಳಿಂದ ಹೋಮ ಮಾಡಿದ. ಎರಡನೇ ಇಂದ್ರನೋ ಎಂಬಂತೆ ಕಂಗೊಳಿಸಿದ. ಯಾವ ವಸು? ಉಪರಿಚರ ವಸು. ಈ ಜಗತ್ತಿನಲ್ಲಿ ಇವತ್ತು ಜಾತ್ರೆ ಅಂತ ಇದ್ರೆ ಅದರ ಮೊದಲ ಪ್ರವರ್ತಕ ಉಪರಿಚರ ವಸು. ಆಮೇಲೆ ಕೃಷ್ಣ ಏನು ಮಾಡಿದ? ಆ ಗೋವರ್ಧನೋದ್ಧಾರದ ಸಂದರ್ಭದಲ್ಲಿ ಯಾತ್ರೆ ಅಂದರೆ ಏನು, ಯಾತ್ರೆ ಹೇಗೆ ಮಾರ್ಪಡಬೇಕು ಅಂತ ತಿಳಿಸಿದ. ಮೊದಲು ಮಾಡ್ತಾ ಇದ್ದದ್ದು ಉಪರಿಚರ ವಸು. ಉಪರಿಚರ ವಸು ಎರಡನೇ ಇಂದ್ರನೋ ಎಂಬಂತೆ ಇದ್ದ. ಅವನೇನು ಮಾಡಿದ? ಒಂದು ತಪ್ಪು ಸ್ಟೇಟ್ಮೆಂಟಿನ ಮೂಲಕ ರಸಾತಳ ತಳಂಗತಃ ಕೆಳಗಡೆ ಬೀಳಬೇಕಾಯಿತು. ಬಲಿರ್ವೈರೋಚ ನಿರ್ಬದ್ಧ ಧರ್ಮಪಾಶೇನ ದೈವತೈ ವಿಷ್ಣು ಪುರುಷಕಾರೇಣ ಪಾತಾಳ ಶಯನಕೃತಃ. ವಿರೋಚನನ ಮಗ ಬಲಿ, ಅವ ಕೂಡ ಅಷ್ಟೇ, ಒಂದು ಧರ್ಮದ ಪಾಶ. ಬಲಿ ಕೆಳಗಡೆ ಬಿದ್ದದ್ದು ಯಾಕೆ ಅಂತ ಹೇಳಿದರೆ ಅವನು ತಪ್ಪೇನೂ ಇರಲಿಲ್ಲ. ಬಲಿಯನ್ನ ಕೆಳಗಡೆ ಕಳುಹಿಸಿದ್ದು ಯಾಕೆ ಹೇಳಿದರೆ ಅವಧಿಗಿಂತ ಮುಂಚೆಯೇ ಬಂದು ಕುಳಿತುಕೊಂಡ ಅನ್ನೋ ತಪ್ಪು ಬಿಟ್ಟರೆ ಇನ್ಯಾವ ತಪ್ಪು ಬಲಿಯದ್ದು ಇರಲಿಲ್ಲ. ಅತ್ಯಂತ ಧರ್ಮದಿಂದ ಇದ್ದವ ಬಲಿ. ಆದರೆ ದೇವರ ಬಯಕೆಯಿಂದ ಪಾತಾಳ ಶಯನಕೃತಃ ಕೆಳಗಡೆ ಹೋಗಬೇಕಾಯಿತು. ಶಕ್ರಸ್ಯಾಥ ರಥೋಪಸ್ಥೆ ವಿಷ್ಠಿತೋ ಜನಮೇಜಯ ದ್ವಿಜಸ್ತ್ರೀಣಾಂ ವಧಂ ಕೃತ್ವಾ ಕಿಂ ಸ ದೈವೇನ ವಾರ್ಯತೆ. ಇನ್ನು ಜನಮೇಜಯ ಅಂತ ಯಾವ ಕಾಲದ ರಾಜನೋ ಗೊತ್ತಿಲ್ಲ ನಮಗೆ. ಅವನು ಬ್ರಾಹ್ಮಣ ಸ್ತ್ರೀಯರ ಕೊಲೆ ಮಾಡಿದ. ಅವನಿಗೆ ಯಾವ ಪರಿಣಾಮವೂ ಆಗಲಿಲ್ಲ. ಇದು ಈ ಜನಮೇಜಯ ಯಾರು ಅಂತ ಗೊತ್ತಿಲ್ಲ, ಯಾಕೆಂದ್ರೆ ಬೇಕಾಷ್ಟು ಜನ ಜನಮೇಜಯ ಇದ್ದಾರಲ್ಲ. ಅಜ್ಞಾನಾತ್ ಬ್ರಾಹ್ಮಣೀಂ ಹತ್ವಾ ಸ್ಪೃಷ್ಟೋ ಬಾಲವಧೇನತಃ ವೈಶಂಪಾಯನ ವಿಪ್ರರ್ಷಿ ಕಿಂ ದೈವೇನ ನಿವಾರಿತಃ. ಇನ್ನು ಅಜ್ಞಾನದಿಂದ ಬ್ರಾಹ್ಮಣಿಯನ್ನ ಕೊಂದರು ವೈಶಂಪಾಯನರು. ಅವರೇನು ಪತಿತರಾಗಲಿಲ್ಲ. ಶಿಷ್ಯರಿಗೆ ಬ್ರಹ್ಮಹತ್ಯೆ ಬಂದಿದೆ ನನಗೆ,
ಇದರ ಪರಿಹಾರಕ್ಕಾಗಿ ನೀವು ಜಪಿಸಿ ಎಂದರು. ಹಾಗೆ ಜಪಿಸುವಾಗ ಯಾಜ್ಞವಲ್ಕ್ಯರು ಕೇಳಿದ್ರು, ಇವರೆಲ್ಲರ ಬದಲು ನಾನೇ ಜಪಿಸ್ತೇನೆ ಅಂತ. ಅದಕ್ಕೆ ಶಾಪ ಕೊಟ್ಟರು ಅವರು. ಆಗ ಯಾಜ್ಞವಲ್ಕ್ಯರು ತಮ್ಮ ವಿದ್ಯೆಯನ್ನು ತೊರೆದು, ಗುರುಗಳು ಹೇಳಿಕೊಟ್ಟದ್ದನ್ನು ತೊರೆದು ಹೊಸ ವಿದ್ಯೆಯನ್ನು ಕಂಡುಕೊಂಡ್ರು. ಅದೇ ಶುಕ್ಲ ಯಜುರ್ವೇದ, ವಾಜಸನೇಯಿ ಸಂಹಿತ ಅಂತ ಕರೀತಾರೆ. ಗೋಪ್ರದಾನೇನ ಮಿಥ್ಯಾವೈ ಬ್ರಾಹ್ಮಣೇಭ್ಯೋ ಮಹಾಮಖೇ ಮೃಗಶ್ಚೈವ ಮಹಾರಾಜ ಕೃಕಲಾಸತ್ವಮಾಗತಃ. ನೋಡಿ, ಆ ದೈವ ವೈಶಂಪಾಯನರಿಗೆ ಬ್ರಹ್ಮಹತ್ಯೆಯನ್ನು ಬರಗೊಡಿಸಲಿಲ್ಲ. ಮೃಗ ಎಷ್ಟೇ ದಾನ ಮಾಡಿದ್ರೂ ಕೂಡ ಅವನ ಪ್ರಜ್ಞೆ ಮೀರಿ ಆದ ಅಪರಾಧದಿಂದ ಉಡವಾದ. ಅದು ರಾಮಾಯಣದ ಕಥೆ ನಿಮಗೆ ಗೊತ್ತೇ ಇದೆ. ದುಂಧುಮಾರಶ್ಚ ರಾಜಋಷಿ ಸತ್ರೇಶ್ವೇವಂ ಜರಾಂ ಗತಃ ಪ್ರತಿರಂಗಂ ಪರಿತ್ಯಜ್ಯ ಸುಶ್ವಾಪಸಗಿರಿವ್ರಜೇ. ದುಂಧುಮಾರ ಅಲಿಯಾಸ್ ಕುವಲಯಾಶ್ವ ಅಂತ ಒಬ್ಬ ರಾಜ. ಅವನು ಯಜ್ಞದಲ್ಲಿಯೇ ತನ್ನ ವಯಸ್ಸನ್ನು ತೆಗೆದ. ಅವನು ಸುಖವನ್ನು ಅನುಭವಿಸಲಿಕ್ಕಾಗಲಿಲ್ಲ. ದೈವದ ಸಂಕಲ್ಪ. ಪಾಂಡವಾನಾಮೃತಂ ರಾಜ್ಯಂ ಧಾರ್ತರಾಷ್ಟ್ರೈರ್ಮಹಾಬಲೈ ಪುನಃ ಪ್ರತ್ಯಾಹೃತಂ ರಾಜ್ಯಂ ಚೈವ ನ ದೈವಾದ್ಭುಜ ಸಂಶ್ರಯಾತ್. ಇನ್ನು ಪಾಂಡವರ ರಾಜ್ಯವನ್ನ ದುರ್ಯೋಧನಾದಿಗಳು ತೆಗೆದರು. ಆಗ ದುರ್ಯೋಧನಾದಿಗಳನ್ನು ಮಣಿಸಿದ್ದು ಪಾಂಡವರು ದೈವದಿಂದ ಅಲ್ಲ, ಶಾಪದಿಂದ, ಯಜ್ಞದಿಂದ, ದೇವತೆಗಳ ವರದಿಂದ ಅಲ್ಲ, ಪುರುಷ ಪ್ರಯತ್ನದಿಂದ. ತಪೋ ನಿಯಮ ಸಂಯುಕ್ತಾ ಮುನಯ ಸಂಶಿತ ವ್ರತಾ ಕಿಂತೆ ದೈವ ಬಲಾಚ್ಛಾಪಂ ಉತ್ಸೃಜಂತೇನ ಕರ್ಮಣ. ಇನ್ನು ಎಷ್ಟೋ ಜನ ತಪಸ್ಸಿನಿಂದಲೂ ನಿಯಮದಿಂದಲೂ ಕೂಡಿದವರು, ವ್ರತದಿಂದ ಚೆನ್ನಾಗಿ ದಂಡನೆ ಮಾಡಿದವರು ದೇಹವನ್ನ, ಅವರು ಶಾಪ ಹಾಕಲಿಕ್ಕೆ ಹೋಗೋದಿಲ್ಲ. ಎಲ್ಲವನ್ನ ಸಂಯಮದಿಂದ ಸಹಿಸ್ತಾರೆ, ಸರಿಯಾದ ದಾರಿಯಲ್ಲಿ ಸಾಗುತ್ತಾರೆ. ಯಾವತ್ತು ನನಗೆ ಅನುಗ್ರಹ ಮಾಡುವ ಶಕ್ತಿ ಇದೆ ಅಂತ ಹೇಳಿ ದೇವತೆಗಳನ್ನು ಪ್ರಾರ್ಥನೆ ಮಾಡುವಲ್ಲ, ಯಾರೋ ಒಬ್ಬರನ್ನು ಸಾಯಿಸ್ಲಿಕ್ಕಾಗಿ ಜಪ ಮಾಡುವಲ್ಲ, ಪುರಶ್ಚರಣೆ ಮಾಡುವಲ್ಲ. ನಿಮಗೆ ಒಂದು ಸಂಗತಿಯನ್ನ ಇವತ್ತು ಹೇಳಬೇಕು. ನಾವು ಸಂಚಾರದಲ್ಲಿದ್ವಿ. 2005ನೇ ಇಸ್ವಿಯೋ 4ನೇ ಇಸ್ವಿಯೋ. ಕೆಲವು ಅವಿವೇಕಿಗಳಿಂದ ಕನಕ ಗೋಪುರದ ಒಂದು ಗಲಾಟೆ ತೀವ್ರವಾಗಿತ್ತು. ಉಡುಪಿಗೆ ಮುತ್ತಿಗೆ ಹಾಕಬೇಕು ಅಂತ ಹೇಳಿ ಒಂದು ಸೈನ್ಯ ಬಂದಿತ್ತು. ನಾವು ಆಗ ಹುಬ್ಬಳ್ಳಿಯಿಂದ ಉಡುಪಿಗೆ ಬರ್ತಾ ಇದ್ವಿ. ಗಂಗಾವತಿ, ಹುಬ್ಬಳ್ಳಿ, ಗೋಕರ್ಣ, ಉಡುಪಿ. ಸ್ವಾಮಿಗಳು ಎಂದಿನಂತೆ ಜಪಾದಿಗಳನ್ನು ಮಾಡಿದ್ರು. ಅವರು ದಿವಸ ವಾಯುಸ್ತುತಿ ಪುರಶ್ಚರಣೆ ಮಾಡ್ತಾ ಇದ್ದವರು, ವಾಯುಸ್ತುತಿ ಪುರಶ್ಚರಣೆ ಮಾಡ್ತಾ ಇದ್ರು. ಆಗ ಅಲ್ಲಿ ಒಬ್ಬ ನಮ್ಮ ಮಠದಲ್ಲಿ ಸ್ವಾಮಿಗಳಿಗೆ ಆಹಾರ ತಯಾರಿಸ್ತಾ ಇದ್ದವರು, ಅಡುಗೆಯವರು, ಹಯಗ್ರೀವ ಅಂತ. ಅವರು ಕೇಳಿದ್ರು, ಸ್ವಾಮಿ ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ, ಶತ್ರು ನಿವಾರಣೆಗಾಗಿ ವಾಯುಸ್ತುತಿ ಪುರಶ್ಚರಣೆ ಒಂದನ್ನು ನೀವು ಮಾಡಬಾರ್ದಾ ಅಂತ ಕೇಳಿದ್ರು. ಸ್ವಾಮಿಗಳು ಹುಬ್ಬಳ್ಳಿಯಿಂದ ಉಡುಪಿಗೆ ಬರ್ತಾ ಇದ್ದಾರೆ. ನಾವೆಲ್ಲ ಹಿಂದೆಯೇ ಕೂತಿದ್ದೀವಿ. ಅವ್ರು ಕೇಳಿದ್ರು, ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ ಅಂದರೆ ಒಂದು ಪುರಶ್ಚರಣೆ ಮಾಡಬಾರ್ದಾ ಅಂತ. ಅದಕ್ಕೆ ಸ್ವಾಮಿಗಳು ಏನು ಹೇಳಿದ್ರು, ಅದೆಲ್ಲ ನಾವು ವೈಯಕ್ತಿಕವಾಗಿ ಎದುರಿಸಬೇಕೇ ವಿನಃ ದೈವಕ್ಕೆ ನಾವು ಪ್ರಾರ್ಥನೆ ಸಲ್ಲಿಸಬಾರದು ಅಂತಂದ್ರು. ಎಂತಹ ಗಂಡಾಂತರ! ಆದರೆ ಅವರು ದೇವರಿಗೆ ಯಾವ ಅಪ್ಲಿಕೇಶನ್ನು ಹಾಕಲಿಲ್ಲ. ಇನ್ನು ಉಲ್ಟಾ ಅಲ್ಲಿ ಬಂದರು. ಬೆಳಗ್ಗೆ 9 ಗಂಟೆಗೆ ನಾವು ಇದ್ದೇವೆ ಪೇಜಾವರ ಮಠದಲ್ಲಿ, ಉಡುಪಿ ಪೇಜಾವರ ಮಠದಲ್ಲಿ. ಅವರು ಹೊರಗಡೆಯಿಂದ ಕೂಗ್ತಾ ಇದ್ದಾರೆ,
ಸುಮಾರು 10 ಗಂಟೆ ಆಯಿತು. ಸ್ವಾಮಿಗಳು ಒಳಗಡೆ ಇದ್ದವರು, ಪೂಜೆಗೆ ಹೊರಡ್ತಾ ಇದ್ದವರು ಕರೆದು ಅವರಿಗೆ ಸುಸ್ತಾಗಿರುತ್ತೆ, ಮಜ್ಜಿಗೆ ಪಾನಕ ಏನಾದ್ರು ತೊಗೊಂಡು ಹೋಗಿ ಕೊಡಿ ಅಂತ ಹೇಳಿದ್ರು. ಪೇಜಾವರ ಮಠದ ವಿರುದ್ಧ, ಅವರಿಗೆ ಉಡುಪಿ ಇದ್ರೆ ಪೇಜಾವರ ಮಠ, ಪೇಜಾವರ ಮಠದ ವಿರುದ್ಧ ಕೂಗುತ್ತಾ ಇದ್ದವರಿಗೆ ಮಜ್ಜಿಗೆ ಪಾನಕ ಸಪ್ಲೈ ಮಾಡಿದ ಪೇಜಾವರ ಮಠದಿಂದ. ದೈವವನ್ನ ಅವಲಂಬಿಸುವುದಿಲ್ಲ, ಬಂದದ್ದಾಗಲಿ ಅಂತ, ಬಂದದ್ದು ಬರಲಿ ಅಂತ ಅದನ್ನ ಹಾಗೇ ಎದುರಿಸ್ಲಿಕ್ಕೆ ತಯಾರಿರ್ತಾರೆ. ಯಾವುದೇ ಕಾರಣಕ್ಕೂ ದೇವರಿಗೆ ಪ್ರಾರ್ಥನೆ ಮಾಡಲ್ಲ, ದೇವರೇ ಹೀಗಾಗ್ಬಿಡ್ಲಿ ಹಾಗಾಗ್ಬಿಡ್ಲಿ ಅಂತ. ಅದಕ್ಕೆ ಹೇಳಿದ್ದು, ಪಾಂಡವರು ದುರ್ಯೋಧನ ಅಪಹರಿಸಿದ ರಾಜ್ಯವನ್ನ ಪುರುಷ ಪ್ರಯತ್ನದಿಂದ ಪಡೆದ್ರೆ ವಿನಃ ದೈವದಿಂದ ಅಲ್ಲ. ಇದಕ್ಕೇನು ಹೇಳ್ತೀರಾ? ತಪೋ ನಿಯಮ ಸಂಯುಕ್ತಾ ಮುನಯ ಸಂಚಿತವ್ರತಾ ಕಿಂತೆ ದೈವ ಬಲಾಚ್ಛಾಪಂ ಉತ್ಸೃಜಂತೇನ ಕರ್ಮಣ. ಇನ್ನು ತಪೋ ನಿಯಮದಿಂದ ಕೂಡಿದ ಮುನಿಗಳು ದೈವ ಬಲ ಇದ್ರೂ ಕೂಡ ಶಾಪವನ್ನ ಹಾಕೋದಿಲ್ಲ. ಎಷ್ಟೋ ಜನ ಅದನ್ನು ಹಾಗೆ ಸಹಿಸ್ತಾರೆ. ಜೀವನದ ಎಷ್ಟೇ ಕಷ್ಟಗಳು ಬಂದರೂ ಸಹಿಸ್ತಾರೆ ವಿನಃ ತಪೋಬಲವನ್ನ ಬಳಸ್ಲಿಕ್ಕೆ ಹೋಗಲ್ಲ. ಇದಕ್ಕೇನು ಹೇಳ್ತೀರಾ? ಪಾಪಮುತ್ಸೃಜತಾನ್ ನೃಣಾಂ ಧರ್ಮಂ ಪ್ರಾಹು ಸುದುರ್ಲಭಂ ಲೋಭಮೋಹವಶಾಪನ್ನಂ ನ ದೈವಂ ತ್ರಾಯತೆ ನರಂ. ಪಾಪವನ್ನ ಮಾಡದ ಮನುಷ್ಯರು ಧರ್ಮವನ್ನ ಅದಕ್ಕೆ ಬಳಸೋಲ್ಲ. ಲೋಭಮೋಹವಶರಾದವರನ್ನ ದೈವ ರಕ್ಷಣೆ ಮಾಡಲ್ಲ. ದೈವ ಬಲ ಇದ್ದವರು ದೈವವನ್ನು ಬಳಸಲ್ಲ. ಲೋಭಮೋಹವಶರಾಗಿ ದೇವತೆಗಳನ್ನು ಬೇಡಿದ್ರು ದೇವತೆಗಳು ಅವರನ್ನು ರಕ್ಷಿಸಲ್ಲ. ಯಥಾಗ್ನಿ ಪವನೋದ್ಧೂತ ಸುಸೂಕ್ಷ್ಮೋ ಭವಿತಾ ಮಹಾನ್ ತಥಾ ಕರ್ಮ ಸಮಾವೃತ್ತಂ ದೈವಂ ಸಾಧು ವಿಶಿಷ್ಯತೆ. ಯಾವ ರೀತಿ ಬೆಂಕಿ ಅನುಕೂಲವಾಗಿ ಬೀಸಿದಾಗ, ಅಲ್ಲ, ಗಾಳಿ ಅನುಕೂಲವಾಗಿ ಬೀಸಿದಾಗ ಬೆಂಕಿ ಉರಿಯುತ್ತೆ, ಆ ರೀತಿ ಕರ್ಮ ಅನ್ನೋದು ದೈವಾನುಕೂಲವಿದ್ದಾಗ ಪ್ರಜ್ವಲಿಸುತ್ತೆ. ಯಥಾ ತೈಲಕ್ಷಯೇ ದೀಪ ಪ್ರಮ್ಲಾನಮುಪಗಚ್ಚತಿ ತಥಾ ಕರ್ಮಕ್ಷಯೇ ದೈವಂ ಪ್ರಮ್ಲಾನಮುಪಗಚ್ಚತಿ. ದೈವ ಇದು ಎಣ್ಣೆ ಕಡಿಮೆ ಆದರೆ ದೀಪ ಆರಿ ಹೋಗುತ್ತೆ, ಆ ರೀತಿ ಕರ್ಮಕ್ಷಯ ಆಯಿತು ಅಂದರೆ ದೈವ ಸುಮ್ಮನಾಗತ್ತೆ. ವಿಪುಲಮಪಿ ಧನೌಘಂ ವಾಹನಂ ವಾ ಗೃಹಂ ವಾ ಪುರುಷೇಹ ನ ಶಕ್ತಃ ಕರ್ಮಹೀನೋಪಭೋಕ್ತುಂ ಸುವಿಹಿತಮಪಿ ಚಾರ್ಥಂ ದೈವತೈರಕ್ಷ್ಯಮಾಣಂ ಅವಗುಣಮಪಿ ಸಾಧುಂ ಕರ್ಮಣಾ ಸಂಶ್ರಯಂತೆ. ಹಣ, ವಾಹನ, ಮನೆ ಏನೇ ಇರಲಿ, ಅದಕ್ಕೆ ಪೋಷಕವಾದ ಕರ್ಮವಿರದಿದ್ದರೆ ಅದನ್ನು ಅನುಭವಿಸ್ಲಿಕ್ಕಾಗಲ್ಲ. ಅದಿಲ್ವೇ ಇಲ್ಲ ಅಂತ ಇಟ್ಕೊಳ್ಳಿ, ದೇವತೆಗಳ ಅನುಗ್ರಹ ಇತ್ತು ಅಂದರೆ ಅದೆಲ್ಲ ಕಾಲಕಾಲಕ್ಕೆ ಒದಗುತ್ತೆ ಅವನಿಗೆ. ಭವತಿ ಮನುಜಲೋಕ ದೈವಲೋಕೋ ವಿಶಿಷ್ಟೋ ಬಹುತನಯತ ಮೃದ್ಧ್ಯ ಮಾನುಷಾಣಾಂ ಗೃಹಾಣಿ ತ್ರಿಭುವನ ಭವನಾಭಂ ದೃಶ್ಯತೆ ವಾ ಪುರಾಣಂ ವಾ ಪರಾಣಾಂ ಅನುಫಲತಿ ಚ ಕರ್ಮತ್ವೇವ ಕರ್ಮ ಲೋಕೇನ ದೈವಂ. ಮನುಜಲೋಕಕ್ಕಿಂತ ದೈವಲೋಕ ಅನ್ನೋದು ಅತ್ಯಂತ ವಿಶಿಷ್ಟ. ಆಯ್ತಾ? ಆದರೂ ಕರ್ಮಕ್ಕೆ ಅನುಗುಣವಾಗಿ ದೈವ ಅನ್ನೋದು ಫಲವನ್ನು ಕೊಡುತ್ತೆ. ವ್ಯಪನಯತಿ ವಿಮಾರ್ಗಂ ನಾಸ್ತಿ ದೈವ ಪ್ರಭುತ್ವಂ ಗುರುಮಿವ ಕೃತಮಗ್ರ್ಯಂ ಕರ್ಮ ಸಂಜಾತಿ ದೈವಂ ಅನುವಹನಮದೀನಂ ಕರ್ಮಕಾರೇಣ ದೈವಂ ನಯತಿ ಪುರುಷಕಾರ ಸಂಚಿತಸ್ತತ್ರ ತತ್ರ. ಈ ಪುರುಷ ಪ್ರಯತ್ನ ಅನ್ನೋದು ಒಳ್ಳೆಯ ಕರ್ಮವನ್ನ ಅಥವಾ ಕರ್ಮ ಅನ್ನೋದು ನಮಗೆ ಅನುಗುಣವಾಗುವಂತೆ ಮಾಡಲಿಕ್ಕೆ ಉಂಟು, ಅದಕ್ಕನುಗುಣವಾಗಿ ದೈವ ಫಲಿಸುತ್ತೆ ಅಂತ ಹೇಳಿ ಭೀಷ್ಮಾಚಾರ್ಯರು ಈ ಕಥೆಯನ್ನು ಮುಗಿಸ್ತಾರೆ. ಏತದಾಖ್ಯಾನಮಾಖ್ಯಾತಂ ಸದೃಶಂ ನಾತ್ರತಂ ಚ ಯಃ ಫಲಂ ಪುರುಷಕಾರಸ್ಯ ಯಪ್ಪಶ್ಚಿತಿ ತತ್ವತಃ. ಈ ರೀತಿಯಾಗಿ ಕಥೆಯನ್ನು ಹೇಳಿದ್ದೇನಪ್ಪ. ಫಲಂ ಪುರುಷಕಾರಸ್ಯ, ಪುರುಷ ಪ್ರಯತ್ನದ ಫಲವನ್ನ ಸರಿಯಾಗಿ ಕಾಣಬೇಕು. ತತ್ವತಃ
ಯಹ ಪಶ್ಯತಿ. ಈ ಕಥೆಯ ಉದ್ದೇಶ ಏನು ಅಂದರೆ ಪುರುಷ ಪ್ರಯತ್ನದ ಒಂದು ಸ್ಥಾನವನ್ನು ಕಂಡುಕೊಳ್ಳಬೇಕು. ಅಭ್ಯುತ್ಥಾನೇನ ದೈವಸ್ಯ ಸಮಾರಭ್ಯೇನ ಕೇನಚಿತ್ ವಿಧಿನಾ ಕರ್ಮಣ ಚೈವ ಸ್ವರ್ಗಮಾರ್ಗಮವಾಪ್ನುಯಾತ್. ದೈವ ಅನ್ನೋದು ಸಹಕಾರಿಯಾಗಿರಬೇಕು. ಆ ದೈವ ಅನ್ನೋದು ಸಹಕಾರಿಯಾಗಬೇಕಾದ್ರೆ ಕರ್ಮ ಸಮೀಚೀನವಾಗಿರಬೇಕು. ಆ ಕರ್ಮಕ್ಕೆ ಪುರುಷ ಪ್ರಯತ್ನದ ಪುಷ್ಟಿ ಇರಬೇಕು. ಹೀಗೆ ಮೂರೂ ಕೂಡ ಸೇರಿ ಒಂದು ಘಟನೆ ಅನ್ನೋದಾಗತ್ತೆ ಅನ್ನುವಲ್ಲಿಗೆ ಅನುಶಾಸನ ಪರ್ವಣಿ ಷಷ್ಠೋಧ್ಯಾಯ. ಯುಧಿಷ್ಠಿರ ಕರ್ಮಣಾಮೇ ತಮಸ್ತಾನಾಂ ಫಲಿನಾಂ ಭರತರತಭ ಫಲಾನಿ ಭರತ ಶ್ರೇಷ್ಠ ಪ್ರಬ್ರೂಹಿ ಪರಿಪೃಚ್ಛತಃ. ಅದಕ್ಕೆ ಯುಧಿಷ್ಠಿರ ಕೇಳ್ತಾನೆ, ಅಜ್ಜ, ಯಾವ ಕರ್ಮಕ್ಕೆ ಏನು ಫಲ ಹೇಳು. ಭೀಷ್ಮ ರಹಸ್ಯಂ ಯದೃಶೀಣಾಂತು ತಚ್ಛೃಣುಷ್ವ ಯುಧಿಷ್ಠಿರ ಯಾಗತಿ ಪ್ರಾಪ್ಯತೆ ಯೇನ ಪ್ರೇತ್ಯ ಭಾವೇ ಚಿರೇಪ್ಸಿತ. ನೋಡಪ್ಪ, ರಹಸ್ಯಂ ಯದೃಶೀಣಾಂತು, ಋಷಿಗಳು ಗುಟ್ಟಾಗಿ ಇಟ್ಟುಕೊಂಡ ಈ ಸಂಗತಿಯನ್ನ ಹೇಳುತ್ತೇನೆ. ಯಾವ ಕರ್ಮಕ್ಕೆ ಏನು ಫಲ ಅಂತ. ಏನ ಏನ ಶರೀರೇಣ ಯದ್ಯತ್ ಕರ್ಮ ಕರೋತ್ಯಯಂ ತೇನ ತೇನ ಶರೀರೇಣ ತತ್ಫಲಂ ಪ್ರತಿಪದ್ಯತೆ. ಯಾವ ಯಾವ ಶರೀರದಿಂದ ಯಾವ ಯಾವ ಕರ್ಮ ಮಾಡ್ತಾನೋ ಆಯಾ ಶರೀರದಿಂದ ಆಯಾ ಫಲವನ್ನು ಪಡಿತಾನೆ. ಯಸ್ಯಾಂ ಯಸ್ಯಾಂ ಅವಸ್ಥಾಯಾಂ ಯತ್ ಕರೋತಿ ಶುಭಾಶುಭಂ ತಸ್ಯಾಂ ತಸ್ಯಾಂ ಅವಸ್ಥಾಯಾಂ ತತ್ಫಲಂ ಪ್ರತಿಪದ್ಯತೆ. ಯಾವ ಯಾವ ಅವಸ್ಥೆಯಲ್ಲಿ ಯಾವ ಯಾವ ಒಳಿತು ಕೆಡುಕುಗಳನ್ನು ಮಾಡುತ್ತಾನೋ ಆಯಾ ಅವಸ್ಥೆಯಲ್ಲಿ ಆಯಾ ಫಲವನ್ನು ಪಡಿತಾನೆ. ನ ಪಶ್ಯತಿ ಕೃತಂ ಕರ್ಮ ಚಿತ್ತ ಪಂಚೇಂದ್ರಿಯೈರ್ಯಃ ತಾನ್ಯಸ್ಯ ಸಾಕ್ಷಿಣೋ ನಿತ್ಯಂ ಷಷ್ಠ ಆತ್ಮ ಶುಭಾಶುಭೇ. 5 ಇಂದ್ರಿಯಗಳು ಮತ್ತೆ 6ನೆಯ ಮನಸ್ಸಿನಿಂದ ಇದನ್ನೆಲ್ಲ ಪಡೆಯಲ್ಲ. ಇದು ನನ್ನ ಮನಸ್ಸಿಗೆ ಗೋಚರ ಆಗಬೇಕು ಅಂದರೆ ಸಿಗೋಲ್ಲ. ನಾನು ಯಾಕೆ ಇವತ್ತು ಇಷ್ಟು ಕಷ್ಟಪಡ್ತಾ ಇದ್ದೇನೆ ಅಥವಾ ಇಷ್ಟು ಸುಖ ಪಡ್ತಾ ಇದ್ದೇನೆ ಅನ್ನೋದು ಇಂದ್ರಿಯಕ್ಕೂ ಗೋಚರ ಅಲ್ಲ, ಮನಸ್ಸಿಗೂ ಗೋಚರ ಅಲ್ಲ. ನಾವು ಮನಸ್ಸನ್ನು ಪ್ರಧಾನವಾಗಿಟ್ಟು ಯೋಚನೆ ಮಾಡಿದ್ರೆ ನಮ್ಮ ಸುಖ ದುಃಖಗಳ ರಹಸ್ಯ ಹೇಗೆ ಅರ್ಥ ಆಗಬೇಕು? ಯಾಕೆಂದ್ರೆ ಈ ಇಂದ್ರಿಯಕ್ಕೊಂದು ಮಿತಿ ಇದೆ. ಅವು ತಮ್ಮನ್ನೇ ತಾವು ಕಾಣ್ಕೊಳ್ಳಿಕ್ಕಾಗಲ್ಲ, ಇನ್ನು ಉಳಿದದ್ದು ಕಾಣುತ್ತಾ? ನ ಪಶ್ಯತಿ ಕೃತಂ ಕರ್ಮ ಚಿತ್ತ ಪಂಚೇಂದ್ರಿಯೈರ್ಯಃ ತಾನ್ಯಸ್ಯ ಸಾಕ್ಷಿಣೋ ನಿತ್ಯಂ ಷಷ್ಠ ಆತ್ಮ ಶುಭಾಶುಭೇ. ಅದು ಬಿಟ್ಟು 6ನೆಯ ಇಂದ್ರಿಯದಿಂದ ಕಾಣಬೇಕು. ಚಕ್ಷುರ್ದದ್ಯಾನ್ ಮನೋ ದದ್ಯಾತ್ ವಾಚಂ ದದ್ಯಾತ್ ಸುಭಾಷಿತಂ ಅನೂರಜೇದುಪಾಸೀತ ಸಯಜ್ಞ ಪಂಚದಕ್ಷಿಣಃ. ಮೊದಲು ಯಜ್ಞ ಮಾಡಬೇಕು. ಆ ಯಜ್ಞ 5. ಚಕ್ಷುರ್ದದ್ಯಾತ್, ಕಣ್ಣನ್ನು ಕೊಡಬೇಕು. ಕಣ್ಣು ಕೊಡೋದು ಅಂತಂದ್ರೆ ಒಳ್ಳೆಯದನ್ನು ನೋಡಬೇಕು, ಬೇರೊಬ್ಬರಿಗೆ ಮಾರ್ಗದರ್ಶನ ಮಾಡಬೇಕು, ತಾನು ಒಳ್ಳೆಯ ದಾರಿಯಲ್ಲಿ ನೋಡಬೇಕು, ಅಥವಾ ಅದಕ್ಕೆ ಅನುಕೂಲವಾದ ಶಾಸ್ತ್ರವನ್ನೋ ಇನ್ನೇನನ್ನೋ ಕೊಡಬೇಕು. ಇದು ಚಕ್ಷುರ್ದದ್ಯಾತ್. ಅಥವಾ ಕಣ್ಣಿನ ಸಂತೋಷವನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು, ಅದು ಚಕ್ಷುರ್ದದ್ಯಾತ್. ಮನೋದದ್ಯಾತ್, ಮನಸ್ಸನ್ನು ಕೊಡಬೇಕು ಅಂದರೆ ಧ್ಯಾನಾದಿಗಳನ್ನು ಮಾಡಬೇಕು. ವಾಚಂ ದದ್ಯಾತ್ ಸುಭಾಷಿತಾಂ, ಒಳ್ಳೆ ಮಾತನ್ನ ಆಡಬೇಕು, ಕೊಡಬೇಕು, ಅಂದರೆ ದೇವರನ್ನ ಸ್ತೋತ್ರ ಮಾಡಬೇಕು. ಅನುರಜೇದುಪಾಸೀತ, ದೇವರ ವೈಭವವನ್ನು ವೈಶಿಷ್ಟ್ಯವನ್ನು ತೋರಿಸುವ ಕ್ಷೇತ್ರವನ್ನು ಅನುಸರಿಸಬೇಕು. ಪ್ರಕೃತಿಯ ಅಗಾಧತೆಯನ್ನು ನೋಡಿ ನಮ್ಮದೇನು ಇಲ್ಲ ಅಂತ ದೇವರಿಗೆ ಶರಣಾಗೋದೇ ಅಲ್ವೇ. ಅನುರಜೇತ್, ಆಮೇಲೆ ಉಪಾಸೀತ, ಉಪಾಸನೆ ಮಾಡಬೇಕು. ಇದು ಸಯಜ್ಞ ಪಂಚದಕ್ಷಿಣ. ಯೋ ದದ್ಯಾತ್ ಅಪರಿಕ್ಲಿಷ್ಟಂ ಅನ್ನ ಮಧ್ವನಿವರ್ತತೆ
ಶ್ರಾಂತಾಯ ಅದೃಷ್ಟಪೂರ್ವಾಯ ತಸ್ಯ ಪುಣ್ಯಫಲಂ ಮಹತ್. ಇನ್ನು ಅನ್ನವನ್ನು ದಾನ ಮಾಡಬೇಕು. ಯಾರಿಗೆ ದಾನ ಮಾಡಬೇಕು? ಶ್ರಾಂತಾಯ, ಬಾಯಾರಿದವನಿಗೆ, ಹಸಿದವನಿಗೆ ದಾನ ಮಾಡಬೇಕು. ಅದೃಷ್ಟಪೂರ್ವಾಯ, ಅವನ ಹುಟ್ಟು ಪೂರ್ವೋತ್ತರ ಗೊತ್ತಿರಬೇಕು ಅಂತ ಇಲ್ವೇ ಇಲ್ಲ. ಅನ್ನಕ್ಕೆ ಎಲ್ಲರೂ ಪಾತ್ರ. ಹಾಗಾದ್ರೆ ಉಂಟಲ್ಲ, ಏನಂತ? ನಾವೈಷ್ಣವಾಯ ದಾತವ್ಯಂ ನೋದ ಬಿಂದುಂ ನತಂಡುಲಂ ಅಂತ. ದೇವರ ಭಕ್ತನಲ್ಲದವನಿಗೆ ಒಂದು ತುಣುಕು ನೀರನ್ನು ಕೊಡಬಾರದು, ಒಂದು ತುಂಡು ಹುಲ್ಲನ್ನು ಕೊಡಬಾರದು ಅಂತ ಉಂಟಲ್ಲ. ಹೌದು, ದೇವರ ದ್ವೇಷಿಗದು ಹೇಳಿದ್ದು. ದೇವರ ಬಗ್ಗೆ ಗೊತ್ತಿಲ್ಲದವರಿಗೆ, ದೇವರ ದ್ವೇಷಿಗಳಲ್ಲದವರಿಗೆ ಕೊಡಬಹುದಲ್ಲ. ಗೊತ್ತಾಗತ್ತೆ. ಅಂದರೆ ಅದು ಅದೃಷ್ಟಪೂರ್ವ ಆಗಿರಲ್ಲ ಅಲ್ವಾ, ಅವನು ಏನು ಅಂತ ಗೊತ್ತಾಗಬೇಕಾದ್ರೆ. ಸ್ಥಂಡಿಲೆ ಶಯಮಾನಾನಾಂ ಗೃಹಾಣಿ ಶಯನಾನಿ ಚ ಚೀರವಲ್ಕಲ ಸಂವೀತೆ ವಾಸಾಂಸ್ಯಾಭರಣಾನಿ ಚ. ಇನ್ನು ನೆಲದಲ್ಲಿ ಮಲಗುವವರಿಗೆ ಹಾಸಿಗೆಯನ್ನು ಮೊದಲಾದವುಗಳನ್ನು ಕೊಡಬೇಕು. ಚೀರವಲ್ಕಲ ಸಂವೀತೆ, ಮರದ ತೊಗಟೆ ಉಟ್ಟವರಿಗೆ ಬಟ್ಟೆಯನ್ನು ಕೊಡಿ. ವಾಹನಾತನಯಾನಾನಿ ಯೋಗಾತ್ಮನಿ ತಪೋಧನೆ ಅಗ್ನೀನ್ ಉಪಶಯಾನಸ್ಯ ರಾಜನ್ ಪೌರುಷ ಮುಚ್ಯತೆ. ಇನ್ನು ವಾಹನಾತನ ಯಾನಾನಿ ಯೋಗಾತ್ಮನಿ, ಯಾರು ತಪೋಧನನಾಗಿರ್ತಾನೆ, ಯಾರು ದೇವರಲ್ಲಿ ಭಕ್ತನಾಗಿರ್ತಾನೆ, ಅವನಿಗೆ ವಾಹನವನ್ನು, ಆಸನವನ್ನು, ಯಾನವನ್ನು ಕೊಡ್ರಿ. ರಸಾನಾಂ ಪ್ರತಿಸಂಹಾರಾತ್ ಪಶೂನ್ ಪುತ್ರಾಂಶ್ಚ ವಿಂದತಿ ಅವಾಕ್ಷಿರಾಸ್ತು ಯೋ ಲಂಬೇತ್ ಉದವಾಸಂಚ ಯೋ ವಶೇತ್ ಮಂಡೂಕಶಾಯೀ ಚ ನರಃ ಲಭತೆ ಚೇಪ್ಸಿತಾಂ ಗತಿಂ. ರಸಾನಾಂ ಪ್ರತಿಸಂಹಾರಾತ್, ಬಹಳ ಸೊಗಸಾದ ಊಟವನ್ನು ಮಾಡದೆ, ಅಗತ್ಯವಿದ್ದಷ್ಟು ಮಾತ್ರ ರುಚಿಯ ಹಿಂದೆ ಬೀಳದೆ ಊಟ ಮಾಡುವವನು ಪಶುಗಳನ್ನು, ಪುತ್ರರನ್ನು ಹೊಂದುತ್ತಾನೆ. ಇನ್ನು ದೇವರ ಧ್ಯಾನಕ್ಕೆ ಅಂತ ಅವಾಕ್ಷಿರಾಸ್ತು ಯೋ ಲಂಬೇತ್, ತಲೆ ಕೆಳಗಾಗಿ ತಪಸ್ಸು ಮಾಡ್ತಾರಲ್ಲ ಅವರು, ಉದವಾಸಂಚ ಯೋ ವಸೇತ್, ಚಳಿಗಾಲದಲ್ಲಿ ನದಿಯಲ್ಲಿ ಸ್ನಾನ ಮಾಡಿ ಇದು ಮಾಡ್ತಾರಲ್ಲ ಅವರು, ಈಪ್ಸಿತಾಂ ಗತಿಂ, ಒಳ್ಳೆಯ ಗತಿಯನ್ನು ಹೊಂದುತ್ತಾರೆ. ಇನ್ನು ಮಂಡೂಕಶಾಯೀಚ ನರಹ, ಕಪ್ಪೆಯಂತೆ ನಿದ್ರೆ ಮಾಡೋನು. ಕಪ್ಪೆಯಂತೆ ನಿದ್ರೆ ಮಾಡೋದು ಅಂತ ಹೇಳಿದ್ರೆ ಸ್ವಲ್ಪವೇ ನಿದ್ರೆ ಅಥವಾ ಅತ್ಯಂತ ಸುಖವಾದ ನಿದ್ರೆಯನ್ನು ಬಯಸದೇ ಇರುವವ, ಅವನು ಒಳ್ಳೆಯ ಗತಿಯನ್ನು ಹೊಂದುತ್ತಾನೆ. ಅಂದರೆ ಅದು ಒಳ್ಳೆಯದಕ್ಕೆ ಅನುಕೂಲ ಆಗಿರಬೇಕು, ಶಾಸ್ತ್ರಾಧ್ಯಯನಕ್ಕೆ ಮೊದಲಾದವುಗಳಿಗೆ ಅನುಕೂಲ ಆಗಿರಬೇಕು. ಪಾದ್ಯಮಾಸನಮೇವಾಥ ದೀಪಮನ್ನಂ ಪ್ರತಿಶ್ರಯಂ ದದ್ಯಾತ್ ಅತಿಥಿ ಪೂಜಾರ್ಥಂ ಸಯಜ್ಞ ಪಂಚದಕ್ಷಿಣ. ಬಂದವರಿಗೆ ಪಾದ್ಯ, ಕಾಲು ತೊಳೆಯುವ ನೀರು, ಕೂಡುವ ಜಾಗ, ದೀಪ, ಅನ್ನ, ಆಸರೆ, ಇದನ್ನ ಅತಿಥಿ ಪೂಜಾದಿಗಳಿಗೆ ಬಳಸಬೇಕು. ಬಂದ ಅತಿಥಿಗೆ ಕೊಟ್ಟರೆ ಅದು ಯಜ್ಞ, ಪಂಚದಕ್ಷಿಣ ಯಜ್ಞ. ವೀರಾಸನಂ ವೀರಶಯ್ಯಾಂ ವೀರಸ್ಥಾನಮುಪಾತತಃ ಅಕ್ಷಯಾಸ್ತಸ್ಯ ವೈ ಲೋಕಾಃ ಸರ್ವಕಾಮೋಪಗಾಸ್ತಥಾ. ದೇಶವನ್ನು ರಕ್ಷಣೆ ಮಾಡಲಿಕ್ಕೆ, ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ವೀರಾಸನ, ವೀರಶಯ್ಯ ಅಂತ ಹೇಳಿದ್ರೆ ರಕ್ಷಣೆಗಾಗಿಯೇ ಇದ್ದು ಅತ್ಯಂತ ಸ್ವಲ್ಪ ನಿದ್ರೆ ಮಾಡೋದು ವೀರಶಯ್ಯ ಅಂತ ಒಂದರ್ಥ. ಇನ್ನೊಂದು ದೇಹತ್ಯಾಗ, ಧರ್ಮಕ್ಕಾಗಿ ಹೋರಾಡ್ತಾ ದೇಹತ್ಯಾಗ ಮಾಡೋದು. ವೀರಸ್ಥಾನ, ಆಡಳಿತ, ಧರ್ಮಕ್ಕಾಗಿ ಆಡಳಿತ ಮೊದಲಾದವುಗಳು ಮಾಡ್ತಾ ಇದ್ರೆ ಅವನಿಗೆ ಒಳ್ಳೆ ಲೋಕ. ಧನಂ ಪ್ರಾಪ್ನೋತಿ ದಾನೇನ ಮೌನೇನಾಜ್ಞಾಂ ವಿಷಾಂಪತೆ. ನಾವಿದನ್ನು ಹೇಳಿದ್ರೆ ನಮ್ಮನ್ನು ಕಮ್ಯುನಲ್ಲು ಅಂತಾರೆ, ಅದನ್ನೇ ಈಗಾಗಲೇ ಮಾಡ್ತಾ ಇರುವವರನ್ನ ಶಾಂತಿ ಪ್ರಿಯರು ಅಂತಾರೆ. ಎಂಥ ದುರಂತ. ಭಂಡಾರಕೆರೆ ಸ್ವಾಮಿಗಳು ಒಂದು ಒಳ್ಳೆ ಮಾತು ಹೇಳ್ತಾ ಇದ್ರು ನೋಡಿ, ಸೇವ್ ಟೈಗರ್ ಅಂತಾರೆ.
ಗೋವುಗಳನ್ನು ರಕ್ಷಣೆ ಮಾಡಿದ್ರೆ ಕಮ್ಯುನಲ್ ಅಂತಾರೆ. ಇವುಗಳು ಯಾವ ಹಾಲು ಕುಡಿತವೆ? ಇವರಿಗೆ ಕೃತಜ್ಞತೆ ಅನ್ನೋದು ಒಂದು ಚೂರು ಇಲ್ವಾ ಅಂತ ಇದ್ರು. ಹೀಗಾಗಿ ಬಿಟ್ಟಿದೆ ಸಮಾಜ. ಧನಂ ಪ್ರಾಪ್ನೋತಿ ದಾನೇನ ಮೌನೇನಾಜ್ಞಾಂ ವಿಷಾಂಪತೆ ಉಪಭೋಗಾನಶ್ಚ ತಪಸಾ ಜೀವಿತಂ ಬ್ರಹ್ಮಚರ್ಯಯಾ. ಇನ್ನು ದಾನದಿಂದ ಧನವನ್ನು ಹೊಂದುತ್ತಾನೆ, ಮೌನದಿಂದ ಅವನು ಮಾಡಿದ ಆಜ್ಞೆಯನ್ನ ಬೇರೆಯವರು ಕೇಳುವ ಹಾಗಾಗತ್ತೆ. ಮೌನ ಅಂತಂದ್ರೆ ಇನ್ನೊಂದರ್ಥ ಮನನ, ದೇವರ ವಿಚಾರದ ಅಥವಾ ಶಾಸ್ತ್ರದ ಕುರಿತಾದ ಮನನ ಏನಿದೆ ಅದು ದೇವತೆಗಳ ಆಜ್ಞೆ ಕಿವಿಗೆ ಕೇಳುತ್ತೆ. ಉಪಭೋಗಾಂಶ ತಪಸಾ, ಇನ್ನು ತಪಸ್ಸಿನಿಂದ ಭೋಗ, ಬ್ರಹ್ಮಚರ್ಯದಿಂದ ಜೀವನವನ್ನೇ ಪಡಿತಾನೆ, ಒಳ್ಳೆ ಆಯುಷ್ಯವನ್ನು ಪಡಿತಾನೆ ಅಂತ. ರೂಪಮೈಶ್ವರ್ಯಮಾರೋಗ್ಯಂ ಅಹಿಂಸಾ ಫಲಮಶ್ನುತೆ ಫಲಮೂಲಾಶಿನಾಂ ರಾಜ್ಯಂ ಸ್ವರ್ಗಪರ್ಣಾಶಿನಸ್ತಥಾ. ಯಾರಿಗೂ ಹಿಂಸೆ ಮಾಡದೆ ಹೋದರೆ ಒಳ್ಳೆ ರೂಪ ಇರುತ್ತೆ, ಒಳ್ಳೆ ಐಶ್ವರ್ಯ ಇರುತ್ತೆ, ಒಳ್ಳೆ ಆರೋಗ್ಯ ಇರುತ್ತೆ. ಫಲಮೂಲಾಶಿನಾಂ ರಾಜ್ಯಂ, ಇನ್ನು ಫಲವನ್ನ ಮೂಲವನ್ನ ಉಣ್ಣುತ್ತಾ ಸಾಧನೆ ಮಾಡುವವನು ರಾಜ್ಯವನ್ನೇ ಪಡಿತಾನೆ. ಕೇವಲ ಎಲೆಯನ್ನು ತಿಂದು ತಪಸ್ಸು ಮಾಡುವವನು ಸ್ವರ್ಗವನ್ನು ಪಡಿತಾನೆ. ಪ್ರಾಯೋಪವೇತನಾದ್ರಾಜ್ಯಂ ಸರ್ವತ್ರ ಸುಖಮುಚ್ಯತೆ ಸತ್ಯೇನ ಲಭತೆ ಸ್ವರ್ಗಂ ದೀಕ್ಷಯಾ ಕುಲಮುಚ್ಯತೆ. ಸಾಯುವ ತನಕ ಉಪವಾಸ ಇರ್ತೇನೆ ಅಂತನ್ನುವವನು ರಾಜ್ಯವನ್ನ, ಎಲ್ಲೆಡೆ ಸುಖವನ್ನ, ಸತ್ಯದಿಂದ ಸ್ವರ್ಗವನ್ನ, ದೀಕ್ಷೆಯಿಂದ ಕುಲವನ್ನ ಪಡಿತಾನೆ. ಗವಾಢ್ಯ ಶಾಖ ದೀಕ್ಷಾಯಾಂ ಸ್ವರ್ಗಕಾಮಿ ತೃಣಾಚನಾತ್. ಶಾಖದೀಕ್ಷಾಯಾ, ಒಳ್ಳೆಯ ರೀತಿಯಲ್ಲಿ ಮಾತ್ರ ತರಕಾರಿಯನ್ನು ಉಣ್ಣುತ್ತೇನೆ ಅಂತ ದೀಕ್ಷೆ ಮಾಡಿದವ ಒಳ್ಳೆ ಹಸುಗಳಿಂದ ಸಮೃದ್ಧನಾಗಿ ಇರ್ತಾನೆ. ತೃಣಾಚನಾತ್, ಹುಲ್ಲನ್ನು ತಿಂದು ತಪಸ್ಸು ಮಾಡುವವನು ಸ್ವರ್ಗಕ್ಕೆ ಹೋಗ್ತಾನೆ. ಸ್ಥಿತಿ ತ್ರಿಶವಣ, ಎಷ್ಟೋ ಇವತ್ತು ಎಲ್ಲ ಮಾಡಲಿಕ್ಕಾಗುವಂಥದ್ದಲ್ಲ, ಅವಾಗ ಇದ್ದದ್ದು, ಹಿಂದಿನವರಿಗೆ ಮಾಡ್ತಾ ಇದ್ರು ಅಂತ ತಿಳಿದುಕೊಂಡ್ರೆ ಆಯ್ತು. ಸ್ಥಿತಿ ತ್ರಿಶವಣ ಸ್ನಾನೆ ವಾಯುಂ ಪೀತ್ವಾ ಶತಕ್ರತೋ ಸಲಿಲಾಚೋ ಭವೇದ್ಯಶ್ಚ ಸಮುನಿ ಸತ್ಕೃತೋ ದ್ವಿಜ. ತ್ರಿಶವಣ ಸ್ನಾನೇ ಸ್ಥಿತಿ, 3 ಬಾರಿ ಸ್ನಾನ ಮಾಡೋದು, ಕೇವಲ ಗಾಳಿಯನ್ನು ಉಂಡು ಬದುಕೋದು, ನೀರನ್ನು ಉಂಡು ಬದುಕೋದು, ಅವನು ಸ್ವರ್ಗದಲ್ಲಿ ಸತ್ಕೃತನಾಗ್ತಾನೆ. ಮರುತ್ಸಾಧಯತೋ ರಾಜ್ಯಂ ನಾಕಪೃಷ್ಠಂ ಅನಾಶಿನೆ ಉಪವಾಸಂಚ ದೀಕ್ಷಾಯಾಂ ಅಭಿಷೇಕಂಚ ಪಾರ್ಥಿವ ಕೃತ್ವಾ 12 ವರಚಾಣಿ ವೀರಸ್ಥಾನಾದ್ ವಿಶಿಷ್ಯತೆ. ಪ್ರಾಣಾಯಾಮ ಮಾಡುವವನಿಗೆ ರಾಜ್ಯ, ಉಣ್ಣದವನಿಗೆ ಸ್ವರ್ಗ. ದೀಕ್ಷೆಯಲ್ಲಿ ತೊಡಗಿದರೆ ಪಟ್ಟಾಭಿಷೇಕ. 12 ವರ್ಷಗಳ ಕಾಲ ಧರ್ಮದ ರಕ್ಷಣೆಗೆ ಅಂತ ನಿಂತಿದ್ರೆ ಒಳ್ಳೆಯ ಲೋಕದ ಪ್ರಾಪ್ತಿ. ಅಧೀತ್ಯ ಸರ್ವವೇದಾನ್ವೈ ಸದ್ಯೋ ದುಃಖಾತ್ ಪ್ರಮುಚ್ಯತೆ ತತ್ಪಾಠ ಧಾರಣಾತ್ ಸ್ವರ್ಗಂ ಅರ್ಥಜ್ಞಾನಾತ್ ಪರಾಂ ಗತಿಂ. ಎಲ್ಲ ವೇದಗಳನ್ನು ಅಧ್ಯಯನ ಮಾಡಿದ್ರೆ ದುಃಖದಿಂದ ಬಿಡುಗಡೆ, ಅದರ ಅರ್ಥವನ್ನ, ಅದರ ಸಾಹಿತ್ಯವನ್ನ ಹೃದಯದಲ್ಲಿ ಧರಿಸಿದರೆ ಸ್ವರ್ಗ. ಅರ್ಥಜ್ಞಾನದಿಂದ ದೇವರ ಪ್ರಾಪ್ತಿ. ವಿತೃಷ್ಣಾನಾಂ ವೇದ ಜಪಾತ್ ಸ್ವರ್ಗ ಮೋಕ್ಷ ಫಲಂ ಸ್ಮೃತಂ. ಯಾವ ಬಯಕೆಯೂ ಇಲ್ಲದೆ ವೇದವನ್ನು ನೀವು ಪಾರಾಯಣ ಮಾಡಿದ್ರೆ ಒಳ್ಳೆಯ ಗತಿ, ಸ್ವರ್ಗ ಅಥವಾ ಮೋಕ್ಷ. ಯಾ ದುಸ್ತ್ಯಜಾ ದುರ್ಮತಿಭಿಃ ಯಾ ನ ಜೀರ್ಯತಿ ಜೀರ್ಯತಃ ಯೋಸೌ ಪ್ರಾಣಾಂತಿಕೋ ರೋಗಃ ತಾಂ ತೃಷ್ಣಾಂ ತ್ಯಜತಃ ಸುಖಂ. ಇನ್ನೂ ಹೇಳ್ತೇನೆ ಕೇಳಿ, ಯಾವುದನ್ನು ಬಿಡಲಿಕ್ಕೆ ಆಗೋದಿಲ್ವೋ, ಯಾವುದು ಮನುಷ್ಯರು ಮುದಿಯಾದರೂ ಯಾವುದು ಮುದಿಯಾಗೋದಿಲ್ವೋ ಅಂತಹ ಆಸೆಯನ್ನೇ ಬಿಟ್ಟರೆ ಇನ್ನೂ ಒಳ್ಳೆಯದು. ಯಥಾ ಧೇನು ಸಹಸ್ರೇಷು ವತ್ಸೋ ವಿಂದತಿ ಮಾತರಂ ಏವಮೇವ ಕೃತಂ ಕರ್ಮ ಕರ್ತಾರಮನುಗಚ್ಚತಿ. ಸಾವಿರಾರು
ಧೇನು ಹಸುಗಳಲ್ಲಿ ನಿಲ್ಲಿಸಿದ್ರೆ ಕರು ತನ್ನ ತಾಯಿಯನ್ನ ಹುಡ್ಕೊಂಡು ಹೊಟ್ಟೋಗುತ್ತೆ, ಯಾವ ಕನ್ಫ್ಯೂಷನ್ನು ಆಗೋದಿಲ್ಲ. ಆ ರೀತಿ ತಥಾ ವತ್ಸಃ, ಆ ರೀತಿ ಒಂದು ಕರು ತಾಯಿಯನ್ನು ಹುಡುಕಿಕೊಂಡು ಹೋಗುವ ಹಾಗೆ ಕರ್ಮ ಅನ್ನೋದು ಕರ್ತೃವನ್ನು ಹುಡುಕೊಂಡು ಹೊರಟೋಗುತ್ತೆ. ಅಂದ್ರೆ ಮಾಡಿದ ಕರ್ಮದಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅರ್ಥ. ಅಚೋದ್ಯಮಾನಾನಿ ಪುನಃ ಪುಷ್ಪಾಣಿ ಚ ಫಲಾನಿ ಚ ಸ್ವಕಾಲಮನುವರ್ತಂತೆ ತಥಾ ಕರ್ಮಕೃತಂ ಪುರಾ. ಹೂವಿಗೆ ಹಣ್ಣಿಗೆ ಯಾರು ಆಜ್ಞೆ ಮಾಡಬೇಕು? ಈ ಕಾಲ ಬಂತು, ಬೇಸಿಗೆ ಕಾಲ ಬಂತು, ಎಲೆ ಮಾವಿನ ಗಿಡವೇ ಹಣ್ಣನ್ನು ಬಿಡು ಅಂತ ಯಾರಾದರೂ ಆಜ್ಞೆ ಮಾಡ್ತಾರಾ? ಆ ರೀತಿ ಕಾಲ ಬಂದಾಗ ಕರ್ಮ ಫಲಿಸಿಬಿಡುತ್ತೆ. ಜೀರ್ಯಂತಿ ಜೀರ್ಯತಕ್ಕೇತಾಃ ದಂತಾ ಜೀರ್ಯಂತಿ ಜೀರ್ಯತಃ ಚಕ್ಷುಶ್ರೋತ್ರೇ ಚ ಜೀರ್ಯೇತೆ ತೃಷ್ಣೈಕಾನತು ಜೀರ್ಯತೆ. ಕೂದಲು ಹಣ್ಣಾಗ್ತದೆ, ಹಲ್ಲುಗಳು ಉದುರು ಬೀಳುತ್ತವೆ, ಕಣ್ಣು ಕಿವಿಗಳು ಹಾಳಾಗುತ್ತದೆ. ಆದರೆ ತೃಷ್ಣೈಕಾನತು ಜೀರ್ಯತೆ, ಆಸೆ ಮಾತ್ರ ಅದು ಜೀರ್ಣ ಆಗೋಲ್ಲ. ಅದರಿಂದಾಗ ಅದು ಬಿಡೋದು ಬಹಳ ವಿಶಿಷ್ಟ. ಏನ ಪ್ರೀಣಂತಿ ಪಿತರಃ ತೇನ ಪ್ರೀತ ಪ್ರಜಾಪತಿ ಮಾತಾತು ಏನ ಪ್ರೀಣಾತಿ ಅತಿಥಿಸ್ತೇನ ಪೂಜಿತಃ ಏನ ಪ್ರೀಣಾತ್ಯುಪಾಧ್ಯಾಯಃ ತೇನ ಸ್ಯಾತ್ ಬ್ರಹ್ಮ ಪೂಜಿತಂ. ಪಿತೃಗಳನ್ನು ಪೂಜಿಸಬೇಕು. ಪಿತೃಗಳು ಸಂತೋಷ ಪಡ್ತಾರೆ ಯಾವಾಗ ಅಂದರೆ ಪ್ರಜಾಪತಿ ಪ್ರೀತನಾದಾಗ, ಬ್ರಹ್ಮದೇವರು ವಾಯುದೇವರು ಪ್ರೀತರಾದಾಗ ಪಿತೃದೇವತೆಗಳು ಪ್ರೀತರಾಗ್ತಾರೆ. ಅತಿಥಿಗಳನ್ನು ಪೂಜಿಸಿದಾಗ ತಾಯಿ ಸಂತುಷ್ಟಳಾಗ್ತಾಳೆ. ಅಂದರೆ ಅತಿಥಿಯನ್ನು ಪೂಜಿಸಿದಾಗ ತಾಯಿ ಸಂತುಷ್ಟಳಾಗ್ತಾಳೆ ಅಂತ ಹೇಳಿದ್ರೆ ಮಾತೃ ನಿಯಾಮಕರಾದ ಅಥವಾ ಪಿತೃದೇವತೆಗಳು ಪ್ರೀತರಾಗ್ತಾರೆ ಅಂತ. ಮಾತಾತು ಏನ ಪ್ರೀಣಾತಿ, ಇಲ್ಲವೇ ತಾಯಿಯನ್ನು ಪ್ರೀತಿಗೊಳಿಸಬೇಕು, ಅತಿಥಿಯನ್ನು ಪೂಜಿಸಬೇಕು. ಏನ ಪ್ರೀಣಾತ್ಯುಪಾಧ್ಯಾಯ, ಇನ್ನು ಉಪಾಧ್ಯಾಯರು ಪಾಠ ಹೇಳುವವರು ಪ್ರೀತರಾದರೆ ತೇನ ಸ್ಯಾತ್ ಬ್ರಹ್ಮ ಪೂಜಿತಂ, ಅವನು ಬ್ರಹ್ಮನನ್ನೇ ಪೂಜಿಸಿದ ಹಾಗೆ. ಸರ್ವೇ ತಸ್ಯಾದೃತಾ ಧರ್ಮಾಃ ಯಸ್ಯೈತೆ ತ್ರಯ ಆದೃತಾಃ ಅನಾದೃತಾತು ಯಸ್ಯೈತೆ ಸರ್ವಾಸ್ತಸ್ಯ ಫಲಾಕ್ರಿಯಾಃ. ಈ ಮೂರು ಜನರನ್ನು ಆಧರಿಸಿ, ತಂದೆ, ತಾಯಿ, ಅತಿಥಿ, ಉಪಾಧ್ಯಾಯ, ಇಲ್ಲವೇ ಪಿತೃವರ್ಗ, ಅತಿಥಿ, ಉಪಾಧ್ಯಾಯ, ಈ ಮೂರು ಜನರನ್ನ ಮನೆಗೆ ಬಂದಾಗ ಸಂತೋಷದಿಂದಿದ್ರೆ ಆಯ್ತು. ಭೀಷ್ಮಶ್ಚೈತದ್ವಚ ಶ್ರುತ್ವಾ ವಿಸ್ಮಿತ ಕುರು ಪುಂಗವಾಃ ಆಸನ್ ಪ್ರಹೃಷ್ಟಮನತಃ ಪ್ರೀತಿಮಂತೋ ಭವಾನಸ್ತದಾ. ಆಗ ಭೀಷ್ಮಾಚಾರ್ಯರ ಮಾತನ್ನ ಕೇಳಿ ಕುರು ಪಾಂಡವರೆಲ್ಲ ಸಂತೋಷಪಟ್ರಂತೆ. ಪಾಂಡವರು ಯನ್ಮಂತ್ರೇ ಭವತಿ ವೃಥಾ ಪ್ರಯುಜ್ಯಮಾನೇ ಯತ್ಸೋಮೇ ಭವತಿ ವೃಥಾ ಪ್ರಸೂಯಮಾನೇ ಯಚ್ಚಾಜ್ಞೋ ಭವತಿ ವೃಥಾ ಚ ಹೂಯಮಾನೇ ತತ್ಸರ್ವಂ ಭವತಿ ವೃಥಾ ವಿಧೀಯತೆದ್ಯಾ. ಮಂತ್ರವನ್ನ ವ್ಯರ್ಥವಾಗಿ ಪ್ರಯೋಗ ಮಾಡಬಾರದು, ಸೋಮವನ್ನ ವ್ಯರ್ಥವಾಗಿ ಹಿಂಡಬಾರದು. ಅಂದರೆ ದೇವತೆಗಳಿಗೆ ಸಮರ್ಪಣೆ ಮಾಡೋದಿದ್ರೆ ಸೋಮವೆಂಬ ಬಳ್ಳಿಯನ್ನು ಹಿಂಡಿ ಅದನ್ನು ಸ್ವೀಕಾರ ಮಾಡಬೇಕು. ಇನ್ನು ಅಗ್ನಿಯಲ್ಲಿ ಹೋಮ ಮಾಡಿದ ವ್ಯರ್ಥ ಆಗಬಾರದು, ಅಂದರೆ ಪ್ರಜ್ಞಾಪೂರ್ವಕವಾಗಿ ಹೋಮಿಸಬೇಕು. ಆಯ್ತಾ? ಇವು ಮೂರೂ ಚೆನ್ನಾಗಿ ಮಾಡಿಯೂ ಕೂಡ ನೀವು ವಿಫಲರಾಗೋದು ಎಲ್ಲಿ ಅಂತಂದರೆ ತಪ್ಪಾಗಿ ಪ್ರಮೇಯವನ್ನು ತಿಳಿದು ಹೇಳಿದಾಗ. ಅಜ್ಞಾನಕ್ಕೆ ಅಷ್ಟು ನಿಗ್ರಹ ಇದೆ, ಅಜ್ಞಾನವನ್ನು ಸಹಿಸೋದೇ ಇಲ್ಲ. ಇತ್ಯೇತದೃಷಿಣಾ ಪ್ರೋಕ್ತಂ ಉಕ್ತವಾನಸ್ಮಿ ಭಾರತ ಶುಭಾಶುಭ ಫಲ ಪ್ರಾಪ್ತೌ ಕಿಮತ ಶ್ರೋತುಮಿಚ್ಛಸಿ. ಅದರಿಂದಾಗಿ
ಋಷಿ ಹೇಳಿದ್ದನ್ನು ನಾನು ಕೇಳಿದ್ದೇನೆ, ಇನ್ನೇನು ಬೇಕು ಅಂತ ಕೇಳಿದ್ರು. ಇಲ್ಲಿಗೆ 7ನೆಯ ಅಧ್ಯಾಯ ಮುಗಿದಿದೆ. ಯುಧಿಷ್ಠಿರ ಆನೃಚಂಸ್ಯ ಧರ್ಮಜ್ಞ ಗುಣಾನ್ ಭಕ್ತ ಜನಸ್ಯ ಚ ಶ್ರೋತುಮಿಚ್ಛಾಮಿ ಕಾರ್ತ್ಸ್ನೇನ ತನ್ಮೇ ಬ್ರೂಹಿ ಪಿತಾಮಹ. ಯುಧಿಷ್ಠಿರ ಸತ್ವಗುಣ ಜಾಸ್ತಿಯಾಗಿ ಸತ್ವದ ದೌರ್ಬಲ್ಯವನ್ನು ಹೊಂದಿರುವವ. ಆನೃಶಂಸ್ಯ ಕ್ರೌರ್ಯ ಇಲ್ಲದೆ ಇರುವುದು. ನೃಶಂಸ ಅಂತಂದ್ರೆ ಕ್ರೂರ, ನೃಶಂಸತ್ವ ಅಂದ್ರೆ ಕ್ರೌರ್ಯ, ಆನೃಶಂಸ್ಯ ಅಂದ್ರೆ ಕ್ರೌರ್ಯ ಇಲ್ಲದೆ ಇರುವುದು. ಕ್ರೌರ್ಯ ಇಲ್ಲದೆ ಇರೋದು ಅಂತ ಇದ್ರೆ ನಾವು ಜೀವನದಲ್ಲಿ ಯಾರಿಗೂ ಕೂಡ ಕ್ರೌರ್ಯವನ್ನು ತೋರ್ಪಡಿಸದಿದ್ದರೆ, ನಮ್ಮ ಕ್ರೂರತೆಯಿಂದ ಯಾರನ್ನೂ ಹಿಂಸಿಸದಿದ್ದರೆ ಏನು ಪ್ರಯೋಜನ? ಅದನ್ನು ಹೇಳಿ. ಭೀಷ್ಮ ವಿಷಯೇ ಕಾಶಿರಾಜಸ್ಯ ಗ್ರಾಮಾನ್ ನಿಷ್ಕ್ರಮ್ಯ ಲುಬ್ಧಕಃ ಸವಿಷಂ ಕಾಂಡಮಾದಾಯ ಮೃಗಯಾಮಾಸ ವೈ ಮೃಗಂ. ಅದಕ್ಕೊಂದು ಕಥೆಯನ್ನು ಹೇಳಿದ್ರು. ಕಾಶಿರಾಜನ ಊರ ಹೊರಗಡೆ, ಕಾಶಿ ದೇಶ ಯಾವುದೋ ಒಂದು ಹಳ್ಳಿ, ಆ ಹಳ್ಳಿಯಿಂದ ಒಬ್ಬ ಬೇಡ ಹೊರಗಡೆ ಬಂದ. ಸವಿಷಂ ಕಾಂಡಮಾದಾಯ, ಒಂದು ಬಾಣಕ್ಕೆ ಚೆನ್ನಾಗಿ ವಿಷ ಸವರಿ ಬೇಟೆಯನ್ನು ಹುಡುಕ್ತಾ ಬಂದ. ತತ್ರ ಚಾಮಿಷ ಲುಬ್ಧೇನ ಲುಬ್ಧಕೇನ ಮಹಾವನೆ ಅವಿದೂರೇ ಮೃಗಂ ದೃಷ್ಟ್ವಾ ಬಾಣ ಪ್ರತಿ ಸಮಾಹಿತಃ. ನೋಡಿದ ಆಮಿಷ ಲುಬ್ಧೇನ, ಮಾಂಸ ಬೇಕು ಅಂತ ಆ ಬೇಡ ಏನು ಮಾಡಿದ, ದೂರದಲ್ಲಿ ಜಿಂಕೆಯನ್ನ ನೋಡಿದ, ಬಾಣ ಬಿಟ್ಟ. ತೇನ ದುರ್ವಾರಿತಾಸ್ತ್ರೇಣ ನಿಮಿತ್ತ ವಿಫಲೇಚುಣ ದುರಾತ್ಮನ ತರುರ್ವಿದ್ಧೋ ಮೃಗಂ ತತ್ರ ಜಿಘಾಂಸತ. ಆದರೆ ಕಡೆ ಕ್ಷಣದಲ್ಲಿ ಆ ಜಿಂಕೆ ಗೊತ್ತಾಗೋಯ್ತು ಬಾಣ ಬರ್ತಾ ಇದೆ ಅಂತ. ಜಿಂಕೆ ಹಾರಿಬಿಡ್ತು. ಸತೀಕ್ಷ್ಣ ವಿಷದಿಗ್ಧೇನ ಶರೇಣಾತಿ ಬಲಾತ್ಕೃತ ಉತ್ಸೃಜ್ಯ ಫಲಪತ್ರಾಣಿ ಪಾದಪಶೋಷಮಾಗತಃ. ಆ ಬಾಣ ವೇಗವಾಗಿ ಹೋಗಿ ಕಾಂಡಕ್ಕೆ ಚುಚ್ಚಿಕೊಂಡು ಪೂರ್ತಿಯಾಗಿ ಒಣಗೋಯ್ತು. ತಸ್ಮಿನ್ ವೃಕ್ಷೇ ತಥಾ ಭೂತೆ ಕೋಟರೇಷು ಚಿರೋಜಿತಃ ಶುಕೋ ನ ಜಹತೆ ವಾಸಂ ತಸ್ಯ ಭಕ್ತ್ಯಾ ವನಸ್ಪತೆ. ಅಲ್ಲಿ ಇದ್ದ ಬೇರೆ ಹಕ್ಕಿಗಳು, ಮೃಗಗಳು, ಹಾವುಗಳು ಎಲ್ಲ ಬೇರೆ ಕಡೆ ಹೊರಟೋದು. ಆದರೆ ಅಲ್ಲೊಂದು ಪುಟ್ಟ ಗಿಣಿ ಇತ್ತು, ಅದು ಏನೇ ಮಾಡಿದ್ರೂ ಹೋಗಲಿಲ್ಲ. ಒಂದು ಹೆರರ ಕಷ್ಟವನ್ನು ಕಂಡು ಕರಗೋದು ಅಂತ ಹೇಳ್ತಾರಲ್ಲ, ಅದು ಆ ಗಿಣಿಗೆ ಉತ್ಕಟವಾಗಿತ್ತು. ನಿಷ್ಪ್ರಚಾರೋ ನಿರಾಹಾರೋ ಗ್ಲಾನ ಶಿಥಿಲಭಾಚಣ ಕೃತಜ್ಞ ಸಹಿ ಧರ್ಮಾತ್ಮ ವೃಕ್ಷೇಣಾತ್ಮಾಪ್ಯ ಶುಷ್ಯತ. ಆ ವೃಕ್ಷದ ಒಂದು ಸಂಕಟವನ್ನು ನೋಡಿ ಎಲ್ಲಿಯೂ ಹೋಗಲಿಲ್ಲ, ಆಹಾರ ತಗೊಳ್ಳಿಲ್ಲ, ಅದರ ಗಂಟಲು ಕೂಡ ಒಣಗಿತು. ಶಿಥಿಲ ಭಾಷಣ, ಹುಲಿಯೂ ಸರಿಯಾಗಿ ಬರ್ತಾ ಇಲ್ಲ. ಕೃತಜ್ಞತೆ, ಅಯ್ಯೋ ಇದರಿಂದ ಉಪಕಾರ ಪಡೆದಿದ್ದೇನೆ, ಇದನ್ನು ಬಿಟ್ಟು ಹೋಗೋದು ಅಂದ್ರೆ ಏನು ಅಂತ ಗಿಡದೊಂದಿಗೆ ಗಿಳಿಯೂ ಒಣಗಿತು. ತಮುದಾರಂ ಮಹಾಸತ್ವಂ ಅತಿಮಾನುಷ ಚೇಷ್ಟಿತಂ ಸಮದುಃಖಂ ಸುಖಂ ದೃಷ್ಟ್ವಾ ವಿಸ್ಮಿತ ಪಾಕಶಾತನಃ. ಇದನ್ನು ನೋಡಿ ಇಂದ್ರನಿಗೆ ಆಶ್ಚರ್ಯ ಆಯ್ತಂತೆ. ಏನಿದು, ಒಂದು ಕಾಲದಲ್ಲಿ ಆಶ್ರಯ ಕೊಟ್ಟವರಿಗೆ ಇದು ತೋರ್ಪಡಿಸುವ ಕೃತಜ್ಞತೆ ಏನಿದೆ, ಇದು ಎಂಥದ್ದು! ಛೇ ಛೇ ಛೇ. ತತಶ್ಚಿಂತಾಮುಪಗತಃ, ಆಶ್ಚರ್ಯ ಆಗೋಯ್ತು. ಶಕ್ರ ಕಥಮಯಂ ದ್ವಿಜ ತಿರ್ಯಗ್ಯೋನ್ಯಾಮತಂ ಭಾವ್ಯಂ ಆನೃಚಂಸ್ಯಂ ಸಮಾಸ್ಥಿತಃ. ಬೇರೆಲ್ಲಿಯೂ ಇರದ ಒಂದು ಆನೃಶಂಸ್ಯ ಎಲ್ಲಿಂದ ಬಂತು ಈ ತಿರ್ಯಗ್ಯೋನಿಯಾದ ಪಕ್ಷಿಗೆ? ಅಥವಾ ನಾತ್ರ ಚಿತ್ರಂ ಹೀತ್ಯಭವದ್ವಾತವಸ್ಯತು ಪ್ರಾಣಿನಾಮಿಹ ತರವೇಚಾಂ ಸರ್ವಂ ಸರ್ವತ್ರ ಪಶ್ಯತಿ. ಅಥವಾ ಜೀವರ ಸ್ವಭಾವ ಯಾವುದೇ
ಯೋನಿಯಲ್ಲಿ ಇದ್ರೂ ಕೂಡ ಒಂದೇ ರೀತಿಯಾಗಿ ಅಭಿವ್ಯಕ್ತ ಆಗುತ್ತೆ. ತಥೋ ಬ್ರಾಹ್ಮಣವೇಚೇಣ ಮಾನುಚಂ ರೂಪಮಾಸ್ಥಿತಃ ಅವತೀರ್ಯ ಮಹೀಂ ಶಕ್ರಃ ತಂ ಪಕ್ಷಿಣಮುವಾಚಃ. ಆಗ ಶಕ್ರ ಬ್ರಾಹ್ಮಣ ವೇಷದಿಂದ ಬಂದ, ಮನುಷ್ಯನಂತೆ ಬಂದು ಆ ಹಕ್ಕಿಯನ್ನು ಕುರಿತು ನುಡಿದ. ಅದೇ ನೇರವಾಗಿ ಯಾರೂ ಹಾಗೆ ಬರಲ್ಲ, ಅದೇನಿದ್ರು ಕ್ರಿಶ್ಚಿಯನ್ರ ಕಥೆಯಲ್ಲಿ ಓಕೆ. ಅದೇ ಇದು ಕೊಡಲಿ ಕಥೆ ಗೊತ್ತಲ್ಲಪ್ಪ ನಿಮಗೆ, ಹಂಗೆ ಯಾರು ಬರ್ತಾರೆ? ಇವನು ವೇಷ ನೋಡ್ಬಿಟ್ಟು ಅವನು ಮುಖಕ್ಕೆ ತಕ್ಕ ಹಾಗೆ ಮಣೆ ಅಂತ ಬದಲಾಯಿಸ್ಬಿಟ್ರೆ ಅಲ್ವಾ? ನಮ್ಮ ಭಾರತದ ಕಥೆಗಳಲ್ಲಿ ಹಾಗಿಲ್ಲ. ಅವನು ಬಂದು ಕೇಳಿದ, ಇಂದ್ರ ಶುಕಭೋ ಪಕ್ಷಿಣಾಂ ಶ್ರೇಷ್ಠ ದಾಕ್ಷೇಯಿ ಸುಪ್ರಜಾಸ್ತ್ವಯ ಪೃಚ್ಛೇತ್ವಾಂ ಶುಕಮೇವಂತು ಕಸ್ಮಾನ್ಯತ್ಯಜಸೇ ದ್ರುಮಂ. ಗಿಳಿಯೇ, ದಾಕ್ಷೇಯಿ ಸುಪ್ರಜಾಸ್ತ್ವಯ, ನಿನ್ನ ತಾಯಿ, ನಿನ್ನ ಕುಲದ ಜನನಿ, ದಕ್ಷನ ಮಗಳು ಶುಕಿ ಅಂತ ಏನಿದ್ದಾಳೆ, ಅವಳು ನಿನ್ನಂತಹ ಮಗನನ್ನು ಪಡೆದು ಧನ್ಯಳಾದ್ಲಪ್ಪ. ನಿನಗೆ ಕೇಳ್ತಾ ಇದ್ದೇನೆ, ಯಾಕಪ್ಪ ನೀನು ಇದನ್ನು ಬಿಡ್ತಾ ಇಲ್ಲ? ಈ ಮರವನ್ನು ಬಿಡ್ಬೋದಲ್ಲ. ಆಗ ಹೇಳಿದಂತೆ, ಸ್ವಾಗತಂ ದೇವರಾಜಾಯ ವಿಜ್ಞಾತಂ ತಪಸಾಮಯ. ನೀನು ಇಂದ್ರ ಅಂತ ಗೊತ್ತಾಯ್ತು ನನಗೆ, ನನ್ನ ತಪಸ್ಸಿನಿಂದ ನೀನು ಇಂದ್ರ ಅನ್ನೋದನ್ನು ತಿಳ್ಕೊಂಡಿದ್ದೇನೆ ಅಂತ ಹೇಳಿತಂತೆ ಗಿಳಿ. ತಥೋ ದಶಶತಾಕ್ಷೇನ ಸಾಧು ಸಾಧ್ಯತಿ ಭಾಜಿತಂ ಅಹೋ ವಿಜ್ಞಾನಮಸ್ಯೇತಿ ತಪಸಾ ಪೂಜಿತಸ್ತತಃ. ಆಗ ಇಂದ್ರ ಸಾಧು ಸಾಧು ಅನ್ನಂತೆ, ಏನು ತಪಸ್ಸು, ನನ್ನನ್ನು ತಿಳ್ಕೊಂಡಿತ್ತಲ್ಲ ಅಂತ. ತಮೇವ ಶುಭಕರ್ಮಾಣಂ ಶುಕಂ ಪರಮಧಾರ್ಮಿಕಂ ಜಾನನ್ನಪಿ ಚ ತತ್ಪಾಪಂ ಪೃಚ್ಛತೆ ಪಾಕಚಾತನಃ. ಈ ರೀತಿಯಾಗಿ ಆ ಪರಮಧಾರ್ಮಿಕವಾದ ಗಿಳಿಯನ್ನ ಕೇಳಿದ. ನಿಷ್ಪತ್ರಮಫಲಂ ಶುಷ್ಕಂ ಅಶರಣ್ಯಂ ಪತತ್ರಿಣಾಂ ಕಿಮರ್ಥಂ ಸೇವಸೇ ವೃಕ್ಷಂ ಯದಾ ಮಹದಿದಂ ವನಂ. ದಟ್ಟವಾದ ಕಾಡಿದೆ, ಈ ಮರಕ್ಕೆ ನೋಡು, ನಿಷ್ಪತ್ರಂ ಎಲೆ ಇಲ್ಲ, ಅಫಲಂ ತಿನ್ಲಿಕ್ಕೆ ಹಣ್ಣಿಲ್ಲ, ಶುಷ್ಕಂ ಒಣಗಿ ಹೋಗಿದೆ, ಅಶರಣ್ಯಂ ನೆರಳಿಲ್ಲ. ಯಾಕಪ್ಪ ಇಲ್ಲೇ ಇದ್ದಿ? ಅನ್ಯೇಪಿ ಬಹವೋ ವೃಕ್ಷಾಃ ಪತ್ರ ಸಂಚ್ಛನ್ನ ಕೋಟರಾಃ ಶುಭಾ ಪರ್ಯಾಪ್ತ ಸಂಚಾರಾಃ ವಿದ್ಯಂತೆಸ್ಮಿನ್ ಮಹಾವನೇ. ಅನ್ಯೇಪಿ ಬಹವೋ ವೃಕ್ಷಾಃ, ನೋಡು ಬೇರೆ ಮರಗಳು ಇವೆ. ಪತ್ರ ಸಂಚ್ಛನ್ನ ಕೋಟರಾಃ, ದಟ್ಟವಾದ ಮರಗಳಿದೆ, ಪೊಟರೆ ಇದೆ, ಗೊತ್ತೇ ಆಗಲ್ಲ, ಎಲ್ಲೆಲ್ಲೂ ಎಲೆಗಳಿದೆ. ನೀವು ಬೇಡದಿಂದ ತಪ್ಪಿಸಿಕೊಳ್ಳಿಕ್ಕೂ ಒಳ್ಳೆ, ನೀವು ಟಾರ್ಗೆಟ್ಟೇ ಆಗಲ್ಲ, ಯಾಕೆಂದ್ರೆ ಗೊತ್ತೇ ಆಗಲ್ಲ, ಎಲ್ಲ ಕಡೆ ಹಸಿರು. ಶುಭಾ ಪರ್ಯಾಪ್ತ ಸಂಚಾರಾಃ ವಿದ್ಯಂತೆಸ್ಮಿನ್ ಮಹಾವನೇ ಗತಾಯುಷ್ಯಂ ಅಸಾಮರ್ಥ್ಯಂ ಕ್ಷೀಣತಾರಂ ಹತಶ್ರಿಯಂ ವಿಮೃಶ್ಯ ಪ್ರಜ್ಞಯಾ ವೀರ ಜಹೀಮಂ ಹ್ಯಸ್ಥಿರಂ ದ್ರುಮಂ. ಆಯುಷ್ಯ ಇಲ್ಲ, ಸಾಮರ್ಥ್ಯ ಇಲ್ಲ, ಸಾರವಿಲ್ಲ, ಸಂಪತ್ತಿಲ್ಲ, ಇದನ್ನು ನೋಡಿ ನೀನು ಯಾಕೆ ಬಿಡಬಾರದು? ತದುಪಶ್ರುತ್ಯ ಧರ್ಮಾತ್ಮ ಶುಕಶಕ್ರೇಣ ಭಾಷಿತಂ ಸುದೀರ್ಘಮತಿ ನಿಶ್ವಸ್ಯ ದೀನೋ ವಾಕ್ಯಮಭಾಚತ. ಆ ಮಾತನ್ನ ಕೇಳಿ ಗಿಳಿ ನಿಡಿದಾಗಿ ಉಸಿರೆಳೆದು ಹೇಳಿತಂತೆ, ಅನತಿಕ್ರಮಣೀಯಾನಿ ದೈವತಾನಿ ಶಚೀಪತೆ ಯತ್ರಾಭವನಸ್ತತ್ರ ಭವನ್ ತನ್ನಿಬೋಧ ದ್ವಿಜೋತ್ಸುರಾಧಿಪಾ. ದೇವತೆಗಳು ಮಾಡಿದ ನಿಯಮವನ್ನ ಮೀರೋದು ಯಾವತ್ತಿಗೂ ಒಳ್ಳೆಯದಲ್ಲ. ಅದ್ರ ಬಗ್ಗೆ ಹೇಳ್ತಾ ಇದ್ದೇನೆ ಕೇಳು. ಅಸ್ಮಿನ್ ದ್ರುಮವರೇ ಜಾತಃ ಸಾಧುಭಿಶ್ಚ ಗುಣೈರ್ಯುತೆ ಬಾಲಭಾವೇ ಚ ಸಂಗುಪ್ತಃ ಶತ್ರುಭಿಶ್ಚಾಪ್ಯಧರ್ಷಿತಃ. ಈ ಮರದಲ್ಲಿ ನಾವು ವಾಸ ಮಾಡಿದೆವು, ನನ್ನ ಬಾಲ್ಯವನ್ನ ಇಲ್ಲಿಯೇ ಕಳೆದಿದ್ದೇನೆ. ಇಲ್ಲಿ ಇದ್ದದ್ರಿಂದ ಶತ್ರುಗಳು ನಮ್ಮನ್ನು ಮುಟ್ಲಿಕ್ಕಾಗಿಲ್ಲ. ಕಿಮನುಕ್ರೋಚ ವೈಫಲ್ಯಂ ಉತ್ಪಾದಯತಿ ಮೇನಘ ಅನುರಕ್ತಸ್ಯ ಭಕ್ತಸ್ಯ ಸಂಸ್ಪೃಶೇನ್ನ ಚ ಪಾವಕಃ.
ನನಗೆ ಇದರ ಕಷ್ಟವನ್ನು ನೋಡಿ ಒಂದು ಭರವಸೆ ಮೂಡಿದೆ, ಇವತ್ತಲ್ಲ ನಾಳೆ ಹೇಗಾದರೂ ಆಯಿತು ಇದು ಪರಿಹಾರ ಆಗತ್ತೆ ಅಂತ. ಹೀಗೆ ನಾನು ಇರುವಾಗ ನೀನು ಬಂದು ಯಾಕಪ್ಪ ಇದ್ದಿ ಅಂತ ಹೇಳಿದ್ರೆ ನನ್ನನ್ನು ಓಡಿಸಿ ನನ್ನಲ್ಲಿ ಈ ತನಕ ಮೂಡದ ಕ್ರೌರ್ಯವನ್ನ ಯಾಕೆ ಮೂಡಿಸ್ತಾ ಇದ್ದಿ? ಬೇರೆಯವರ ಕಷ್ಟಕ್ಕೆ ಕರಗಬೇಕು, ವಿಶೇಷತಃ ನಮಗೆ ಫಲವನ್ನು ಕೊಟ್ಟವರಿಗೆ. ಆನೃಶಂಸ್ಯೇಭಿರಕ್ತಸ್ಯ ಭಕ್ತಸ್ಯಾನುಗತಸ್ಯ ಚ ಅನುಕ್ರೋಶೋ ಹಿ ಸಾಧೂನಾಂ ಸದಾ ಪ್ರೀತಿಂ ಪ್ರಯಚ್ಛತಿ. ಸಜ್ಜನರ ಮೇಲೆ ನಾವು ಒಂದು ದಯೆ ಇರಬೇಕು, ಒಂದು ಕಾರುಣ್ಯ ಇರಬೇಕು, ಅಯ್ಯೋ ಪಾಪವೇ ಅಂತ ಇರಬೇಕು. ಆಗ ಅದು ನಮಗೆ ಮನಸ್ಸಮಾಧಾನ. ತ್ವಮೇವ ದೈವತೈಸ್ಸರ್ವೈಃ ಪೃಚ್ಛಸೆ ಧರ್ಮ ಸಂಶ್ರಯಾನ್ ಅತಸ್ತ್ವಂ ದೇವದೇವಾನಾಂ ಆಧಿಪತ್ಯೆ ಪ್ರತಿಷ್ಠಿತಃ. ನೋಡು, ಆ ಆನೃಚಂಚೆ ಇರೋದ್ರಿಂದಲೇ ನೀನು ನನ್ನನ್ನು ಬಂದು ಕೇಳಿದೆ ಅಲ್ವಾ, ಯಾಕಪ್ಪ ಎದ್ದು ಹೋಗ್ತಾ ಇಲ್ಲ ಅಂತ ನನ್ನನ್ನು ಕೇಳಿದೆ. ಯಾಕೆ? ನಿನ್ನಲ್ಲಿ ಆ ಆನೃಚಂಚೆ ಇತ್ತು, ಆದ್ದರಿಂದ ಅಲ್ವೇ? ಅದರಿಂದ ನೀನು ಅಧಿಪತಿಯಾಗಿದೆ. ಯಾಕೆ ಅಂದ್ರೆ ಈ ಆನೃಚಂಚೆ ಇರೋದ್ರಿಂದ ಅಲ್ವಾ. ದೇವತೆಗಳಿಗೆ ಏನು ಕರುಣೆ ಸಜ್ಜನರ ಮೇಲೆ ಅಂತ ಹೇಳಿದ್ರೆ, ಅವರಿಗೆ ಸಾಧನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಅವರು ದೇವರ ಮೊರೆ ಹೋಗ್ತಾರೆ. ಸಜ್ಜನರಿಗೆ ಸಾಧನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಇವರಿಗೆ ಇರುವ ಅಡ್ಡಿಯನ್ನು ನಿವಾರಣೆ ಮಾಡು ಅಂತ ನೀನು ರಾಮನಾಗು, ಕೃಷ್ಣನಾಗು, ಬುದ್ಧನಾಗು, ಕಲ್ಕಿಯಾಗು ಅಂತ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ. ಅದು ಕಾರುಣ್ಯ ಇರೋದಕ್ಕಲ್ವಾ. ಪರದುಃಖವನ್ನು ನೋಡಿ ಇವರ ದುಃಖವನ್ನು ನಿವಾರಿಸಬೇಕು ಅಂತನ್ನುವ ಬಯಕೆ ಮೂಡೋದ್ರಿಂದ ಅಲ್ವಾ. ಅದನ್ನ ಇಟ್ಟುಕೊಂಡು ಇದು ಗಿಳಿ ಹೇಳುತ್ತೆ, ನೀನು ದೇವತೆಗಳ ಅಧಿಪತಿಯಾಗಿದ್ದಿ. ಯಾಕೆ ಅಂದ್ರೆ ಬೇರೆಯವರ, ವಿಶೇಷತಃ ಸಜ್ಜನರ ಕಷ್ಟವನ್ನು ನೋಡಿ ಕರಗೋದಕ್ಕಾಗಿ. ಅದರಿಂದಾಗಿ ನೀನು ನನಗೆ ಇನ್ನಷ್ಟು ಭಕ್ತನಾಗಿರುವಂತ ಆಶೀರ್ವಾದ ಮಾಡಬೇಕು. ಅದು ಬಿಟ್ಟು ನೀನು ಹೀಗೆ ಹೇಳಿದ್ರೆ ತದ್ಭಕ್ತಿ ತಸ್ತ್ಯಾಜಯಿತು ನ ಮಾಮರ್ಹಸಿ ಸತ್ತಮ ಸಮಸ್ತಮುಪಜೀವನ್ ವೈ ವಿಷಮಸ್ಥಂ ಕಥಂ ತ್ಯಜೇತ್. ಒಬ್ಬ ಒಳ್ಳೆಯ ಅವಸ್ಥೆಯಲ್ಲಿದ್ದಾಗ ಅವನು ಗೆಳೆಯನಾಗಿದ್ದು ದುಃಖದ ಪರಿಸ್ಥಿತಿ ಬಂದಾಗ ಅವನನ್ನು ಬಿಟ್ಬಿಡೋದು ಎಷ್ಟು ಅಸಂಗತ ಅಲ್ವೇ. ಚೆನ್ನಾಗಿದ್ದಾಗ ಚೆನ್ನಾಗಿದ್ದು ಬಿಡೋದು, ಅವನು ದುಃಖದಲ್ಲಿದ್ದಾಗಲೂ ಕೂಡ ಅಟ್ಲೀಸ್ಟ್ ನೈತಿಕ ಬೆಂಬಲ ಆದರೂ ಕೊಡಬೇಕಾಗತ್ತೆ. ಅವರನ್ನ ಧುತ್ತಂತ ಹೊರಗಡೆ ತಳ್ಳಿಬಿಟ್ರೆ ಭೀಷ್ಮ ತಸ್ಯ ವಾಕ್ಯೇನ ಸೌಮ್ಯೇನ ಭಾಷಿತ ಪಾಕಚಾತನಃ ಶುಕಂ ಪ್ರೋವಾಚ ಧರ್ಮಜ್ಞಂ ಆನೃಚಂಸ್ಯೇನ ತೋಚಿತಃ. ಆಗ ಭಾರೀ ಖುಷಿಯಾಯ್ತಂತೆ ಇಂದ್ರನಿಗೆ. ಏನು ಬೇಕು ವರ ಕೇಳು ಅಂತಂದ. ಆನೃಚಂಸ್ಯ ಪರೋ ನಿತ್ಯಮಸ್ಯ ವೃಕ್ಷಸ್ಯ ಸಂಭವಂ ವಿದಿತ್ವಾ ಚ ಶುಭಾಂ ಶಕ್ರಃ ತಾಂ ಶುಕೆ ಶೀಲತಂ ಪದಂ ಪ್ರೀತ ಕ್ಷಿಪ್ರಮಥೋ ವೃಕ್ಷಮೃತೇನಾವಸಿಕ್ತವಾನ್. ಆಗ ಆ ಗಿಳಿ ಹೇಳಿತಂತೆ, ಈ ಮರ ಮೊದಲಿನಂತೆ ಬೆಳಿಬೇಕು ಆಯ್ತು ಅಂತ ಅಮೃತಮಯವಾದ ತನ್ನ ಕೈಯಿಂದ ಮುಟ್ಟಿದ. ತತೋಶ್ಚ ಫಲಪತ್ರಾಣಿ ಶಾಖಾಶ್ಚಾಪಿ ಮನೋಹರಾಃ ಶುಕಶ್ಚ ದೃಢಭಕ್ತಿತ್ವಾತ್ ಶ್ರೀಮತ್ವಂ ಚಾಪಸದ್ರುಮಃ. ಆ ಗಿಡ ಮತ್ತೆ ಬೆಳೀತು, ಒಣಗಿ ಹೋದ ಮರ ಮತ್ತೆ ಹಸಿರಿನಿಂದ ನಳನಳಿಸುವ ಹಾಗಾಯಿತು ಶುಕದ ಭಕ್ತಿಯಿಂದ. ಶುಕಶ್ಚ ಕರ್ಮಣಾತೇನ ಆನೃಚಂಚ ಕೃತೇನ ಆಯುಷೋಂತೆ ಮಹಾರಾಜ ಪ್ರಾಪಶಕ್ರ ಸಲೋಕತಾಂ. ಈ ತರಹ ತನಗೆ ಆಸರೆ ಕೊಟ್ಟವನ ಕಷ್ಟಕ್ಕೆ ಏನು ಮಾಡಲಿಲ್ಲ, ಅದು ಮನಸ್ಸಿನಿಂದ ಕರಗಿತು ಅಷ್ಟೇ. ಆ ಕರಗಿದ್ದು ಪ್ರಾಮಾಣಿಕವಾಗಿತ್ತು, ಅದರಿಂದ ಇಂದ್ರಲೋಕವನ್ನು ಹೊಂದಿತು. ಏವಮೇವ ಮನುಷ್ಯೇಂದ್ರ ಭಕ್ತಿಮಂತಂ ಸಮಾಶ್ರಿತಃ ಸರ್ವಾರ್ಥ ಸಿದ್ಧಿಂ ಲಭತೆ ಶುಕಂ ಪ್ರಾಪ್ಯ ಯಥಾದ್ರುಮಃ. ಈ ರೀತಿ ತನಗಾದವರ ಕಷ್ಟಕ್ಕೆ ಮರುಗಿದರೆ ಒಳ್ಳೆ ಗತಿ ಉಂಟಪ್ಪ. ಅದಕ್ಕೂ ಕೂಡ ಬೇರೆಯವರ ಕಷ್ಟಕ್ಕೆ ಕರಗಿದರೂ ಗತಿ ಉಂಟು ಅಂತ ಹೇಳಿದ. ಇದು ಧರ್ಮರಾಜನಿಗೂ ಅನ್ವಯ ಆಗುವಂಥದ್ದು. ಅವನೇ ನಾಯಿ ರೂಪದಿಂದ ಬರ್ತಾನೆ ಕಡೆಗಾಲದಲ್ಲಿ.
ಸ್ವರ್ಗಾರೋಹಣದ ಕಾಲದಲ್ಲಿ. ಅದು ಒಳ್ಳೆಯ ಗುಣ ಅಂತ ಮೆಚ್ಚುತ್ತಾರೆ. ಆದರೆ ಅದರಲ್ಲಿ ಇನ್ನೊಂದು ಒಂದು ಅಂಶ ಇತ್ತು, ತನ್ನ ಕೀರ್ತಿಯನ್ನು ಹೆಚ್ಚು ಮಾಡಿಕೊಳ್ಬೇಕು ಅಂತ ಹೇಳಿ ಅವನಿಗೆ ಇತ್ತು. ನನ್ನಲ್ಲಿ ಎಷ್ಟು ಬೇರೆಯವರ ಕಷ್ಟಕ್ಕೆ ಕರಗುವ ಗುಣ ಇದೆ ಅಂತ ತೋರಿಸ್ಕೊಳ್ಳಬೇಕಿತ್ತು ಅಂತ ಹೇಳಿ ಅಲ್ಲಿ ಗೊತ್ತಾಗತ್ತೆ ಮಹಾಭಾರತದಲ್ಲಿ. ಆದರೆ ಆ ಆಂಡ್ರಿತಂಚ ಧರ್ಮರಾಜನಿಗೆ ಇಲ್ಲದಿಲ್ಲ, ಇದೆ. ಹೀಗೆ ಅಷ್ಟಮೋಧ್ಯಾಯ. ಯಥೈವತೆ ನಮಸ್ಕಾರ್ಯಾ ಪ್ರೋಕ್ತಾಶ್ಚಕ್ರೇಣ ಮಾನದ ತಥೈವ ಮೈಚಾ ಚಕ್ಷ್ವ ಯೇಷಾಂ ಸ್ಪೃಹಯಸೇ ನೃಪಾ ಉತ್ತಮಾಪದ್ಗತಸ್ಯಾಪಿ ಯತ್ರ ತೇ ವರ್ತತೆ ಮನಃ ಮನುಷ್ಯಲೋಕೆ ಸರ್ವತ್ರ ಯದಮುತ್ರೇಹ ಚಾಚ್ಯುತಂ. ನಿನಗೆ ಯಾರು ನಮಸ್ಕಾರ ಮಾಡ್ತಾರೆ, ನಿನಗೆ ಯಾರು ನಮಸ್ಕಾರ ಮಾಡಲಿಕ್ಕೆ ಅರ್ಹರಾಗಿದ್ದಾರೆ ಅದನ್ನು ಹೇಳು. ಇನ್ನು ಯಾವ ಜನ್ಮವನ್ನು ಪಡಿಬೇಕು ಅಂತ ಇದ್ದಿ, ನಿನಗೆ ಆಪ್ಷನ್ ಕೊಟ್ರೆ, ಈ ಲೋಕದ ಒಂದು ಉತ್ಕಟವಾದ ಒಳ್ಳೆ ಯೋನಿ ನಿನಗೆ ಬರಲಿ ಅಂತ ಆಪ್ಷನ್ ಕೊಟ್ರೆ ಯಾವುದನ್ನು ಕೇಳ್ತೇನೆ ನೀನು? ಅಂದ್ರೆ ಕ್ಷತ್ರಿಯನಾಗಬೇಕು ಅಂತೀಯೋ, ರಾಜನಾಗಬೇಕು ಅಂತೀಯೋ, ಆ ಥರ ಏನಾಗ್ಲಿಕ್ಕೆ ಇಷ್ಟಪಡ್ತಿ? ನಿನಗೊಂದು ಆಪ್ಷನ್ ಕೊಟ್ಟರೆ ಏನಾಗ್ಲಿಕ್ಕೆ ಇಷ್ಟಪಡ್ತಿ? ಅದಕ್ಕೆ ಅವರು ವೇದಾಧ್ಯಯನ ರತರಾದ ವಿಪ್ರರು ಅಂತ ಹೇಳ್ತಾರೆ. ಅದನ್ನು ನಾವು ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.